ಹಾಯ್ ಹಲೋ ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವ್ರ 3 ಜನ ಹೆಸರಲ್ಲಿ ಇವ್ರದ್ದು ಒಂದು ಹೆಸರು. He was not just an actor, he was a revolution. ನಾನು ಕಾಲೇಜಲ್ಲಿ ಇದ್ರು ಒಂದೇ, ಲಾಕಪ್ ನಲ್ಲಿ ಇದ್ರು ಒಂದೇ, ಯಾವುದಕ್ಕೂ ಸಿದ್ಧ. One man who broke barriers. Created new definition of heroism and yet remained grounded as a human being. ಎಂಬತ್ತರ ದಶಕದ ರೋರಿಂಗ್ ಆಕ್ಷನ್ ಹೀರೋ ಇಂದ ಎಮೋಷನಲ್ ಫ್ಯಾಮಿಲಿ ಮ್ಯಾನ್ ಆಫ್ ದ 90s ಆಗಿ ಇವರ ವರ್ಸಟಾಲಿಟಿನ 2000 ದಶಕದಲ್ಲೂ ಕೂಡ ಮನರಂಜನೆ ಮಾಡಿದಂತ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅಧರ ಈ ಅಧರ ಮಧುರ ಓ ಮಧುರ ನಂಗಳ ಪ್ರೇಮ. ಇವರ ಸಿನಿಮಾಗಳು ನಮಗೆ ಮಾಸ್, ಕ್ಲಾಸ್, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸ್ಟೈಲ್, ಎಮೋಷನ್ ಎಲ್ಲ ಕೊಡ್ತಿತ್ತು. ನಾನು ಪ್ರೇಮಿಸಿದ ಹೆಣ್ಣು ನನ್ನ ಸ್ನೇಹಿತನ ಕೈ ಹಿಡಿದಿದ್ದಾಳೆ. ಅವಳು ಸುಖವಾಗಿರ್ಬೇಕು, ಅವಳ ಪ್ರೇಮ ಬಂಧನ ಚಿರವಾಗಿರ್ಬೇಕು ಅಂತ ಆಸೆ ಪಟ್ಟೆ. ಆ ಆಸೆಗೆ ಇದೇ ನಾನೇನು ಉತ್ತರ. More than his movies, it was a simplicity, humility and connect with peoples that made him the OG people stars. Yes, ಇವತ್ತು ಗೋಲ್ಡ್ ಕ್ಲಾಸ್ ಅಲ್ಲಿ we are here to celebrate the OG people star, that's one and only ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಈ ಒಂದು ವಿಶೇಷವಾದ ಸಂಚಿಕೆ ಇವತ್ತು ನಮ್ಮೊಂದಿಗೆ ಇವ್ರಿಗಿನ್ನ ಬೇಕಾ? ಎಸ್, ಕೀರ್ತಿ ವಿಷ್ಣುವರ್ಧನ್, ಭಾರ್ಗವ ಸರ್, ಮಾಸ್ಟರ್ ಆನಂದ್ ಹಾಗೂ ಪ್ರೇಮ ಮೇಡಮ್ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಆ ಲೈನ್ ಹೇಳಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಿದೆ, ಮೈ ಜುಮ್ ಅನಿಸ್ತಿದೆ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್, ಎಂಥ ಟೈಮಿಂಗ್ ಅಲ್ಲ. ಏನನ್ಸುತ್ತೆ ಕರ್ನಾಟಕ ರತ್ನ ಬಂದಿರೋದು? ಅಲ್ಲಿಂದನೇ ಶುರು ಬಂದಿದ್ಯಾ? ಸರ್, ಓ ತುಂಬ ಸಂತೋಷ. ಇದಕ್ಕಿಂತ ಇನ್ನೇನು ಸಂತೋಷ. ಯಾಕೆ ನೆನ್ನೆ ನಾನು ನ್ಯೂಸ್ ನೋಡಲಿಲ್ಲ, ಬಹುಶಃ ನ್ಯೂಸಲ್ಲಿ ಬಂದಿರ್ಬೋದು ಅಂತ ಕಾಣಿಸುತ್ತೆ. ವಿಷ್ಣು ಅವ್ರಿಗೆ ಕರ್ನಾಟಕ ರತ್ನ ಯಾವಾಗಲೂ ಬರಬೇಕಾಗಿತ್ತು. ಸರ್ಕಾರದವ್ರು ಈಗ ಕಣ್ಣು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅಟ್ಲೀಸ್ಟ್ ಈಗಲಾದರೂ ಕಣ್ಣು ಬಿಟ್ಟು ಹಾಲು ಕುಡಿಯೋಕ್ಕೆ ಶುರು ಮಾಡ್ತಲ್ಲ ಬೆಕ್ಕು, ಅದಕ್ಕೆ ಸಂತೋಷ ಆಗ್ತಿದೆ. ನಿಜವಾಗಲೂ ಅವ್ರಿಗೆ ಬಂದಿದ್ದ ನಮ್ಮ ಎಲ್ರಿಗೂ ಸಂತೋಷ, ಇಷ್ಟು ಜನಕ್ಕೂ ಸಂತೋಷ. ಐ ಥಿಂಕ್ ಒಬ್ಬೊಬ್ಬರು ಐ ಮೀನ್ ಇವತ್ತು ಈ ಸಂಚಿಕೆಯಲ್ಲಿ ಆಲ್ ಆಫ್ ಅಸ್ ಆರ್ ಹಿಯರ್ ಬಿಕಾಸ್ ನಿಮ್ಮದೇ ಆದಂಥ ಒಂದು ರೀತಿಯಲ್ಲಿ ಫ್ಯಾಮಿಲಿ ಆಗಿ, ಡೈರೆಕ್ಟರ್ ಆಗಿ, ನಟರಾಗಿ ಯು ಹ್ಯಾವ್ ಟ್ರಾವೆಲ್ಡ್ ವಿತ್ ಹಿಮ್ ಫಾರ್ ಮೋರ್ ದ್ಯಾನ್ ಎಷ್ಟೋ ಡಿಕೇಡ್ಸ್ಗಳ ಕಾಲ. ಸೊ ಹಾಗಾಗಿ ಆ ಒಂದು ನೆನಪುಗಳು ನಮಗೆ ಎಷ್ಟು ಅಂತಂದರೆ ಬರೀ ಕೇವಲ ನಿಮ್ಗೆ ಸಿಕ್ಕಿದಾಗ ಒಂದು 5-10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಭೇಟಿ ಆದಾಗ ಇಷ್ಟು ವಿಷಯಗಳನ್ನ ಕೇಳಿರ್ತೀವಿ. ಅದಕ್ಕೆ ಇವತ್ತು ಒಟ್ಟಿಗೆ ಕೂಡಾಕ್ಬಿಟ್ಟು ಏನೇನಾಗುತ್ತೋ ಎಲ್ಲವೂ ಮಾತಾಡ್ಬಿಟ್ಟು ನಮಗೊಂಥರ ಹಬ್ಬ ಇದ್ದಂಗೆ ಆಚರಣೆ ಮಾಡಬೇಕು ಅಂತ ಸೆಪ್ಟೆಂಬರ್ 18ಕ್ಕೆ ಈ ಎಪಿಸೋಡ್ ಬಿಟ್ಟಿರೋದು. ಓ ಸೋ ಗುಡ್. ಸೊ ಹಾಗಾಗಿ to begin with, when was the first time, of course Kirti ji bittu, when was the first time you guys met Vishnu sir? Actually ನಿಜ ಹೇಳಬೇಕು ಅಂದ್ರೆ ದೇವರಾಜ್ ಅವರು ಮಗನ್ ಹುಡ್ದ ಬಗ್ಗೆ ನಾನು ಹೋಗಿದ್ದೆ. ಅವಾಗ ಐ ವಾಸ್ ಸ್ಟಡಿಂಗ್ 8th or 9th. ಅವಾಗ ಚೀಫ್ ಗೆಸ್ಟ್ ಆಗಿ ಬಂದ್ರು. ರೆಡ್ ಟೊಮೆಟೊ ಹೋಗಿ ಕೀರ್ತಿ ಅವ್ರಿಗೆ ಇದೆಯಲ್ಲ ಟೊಮೆಟೊ ಥರ ಆ ಥರ ಇತ್ತು. ನೀಟಾಗಿ ಟೊಮೆಟೊ ನಮ್ಮಮ್ಮ ನಾನು ನನ್ನ ತಂಗಿ ಎಲ್ಲ ನಿಂತಿದ್ದೀವಿ. ನಮ್ಮಮ್ಮ ಎತ್ಕೊಂಡು ಹೋಗಿ ಕಿಸ್ಕೊಡು ಹೋಗಿ ಅಂತಿದ್ರು. ನಮಗೆ ಭಯ. ಬಟ್ ಹಂಗೆ ವೈಟ್ ಜುಬ್ಬ ಹಾಕೊಂಡು, ಸ್ಟಿಲ್ ರಿಮೆಂಬರ್, ವೈಟ್ ಜುಬ್ಬ ಹಾಕೊಂಡು ನಿಂತಿದ್ರು. ವೆರಿ ಡಿಸಿಪ್ಲಿನ್ ಆಗಿ ಸುಮ್ಮನೆ ಆಗೇ ನಿಂತಿದ್ರು.
ನಮಗೆ ಭಯ. ಆಮೇಲೆ ಹೋಗಿ ಮಾತಾಡ್ಬೇಕು ಅಂದ್ರೂ ಭಯ ಆಗ್ತಾ ಇತ್ತು. ಸುಮ್ಮನೆ ಹೋಗಿ ನನ್ನ ತಂಗಿ ಈ ಕಡೆ, ನಾನು ಈ ಕಡೆ, ಇಬ್ರು ಹಿಂಗ್ ಮುತ್ಕೊಟ್ಬಿಟ್ವಿ. ಅವಾಗ್ಲೇ ನಾನು ನೋಡಿದ್ದು ವಿಷ್ಣು ಸರ್ ಅವ್ರನ್ನ. ಲೈಕ್ ಆ ಟೊಮೆಟೊ ಇಲ್ಲಿ ರೆಡ್ ಆಗಿರುತ್ತಲ್ಲ, ಅಲ್ಲಿಗೆ ಹೋಗಿ ಕಿಸ್ಕೊಟ್ನಲ್ಲ ಅಂತ ಖುಷಿ ನಮ್ಗೆ. ನಮ್ಮ ತಾಯಿ ವಾಸ್ ವೆರಿ ಹ್ಯಾಪಿ. ಸೊ ಅವಾಗ ನೋಡಿದ್ದು ಅವ್ರ ಜೊತೆ ನಾನು 7 ಸಿನಿಮಾ ಮಾಡಿದ್ದು. ನನಗೆ ಈಗಲೂ ಸೀರಿಯಸ್ಲಿ ನಾನು ಅವ್ರ ಜೊತೆ ಮಾಡಿದ್ನ ಅಂತ ನಾನು ಇನ್ನೂ ಕ್ವಶನ್ ಮಾಡ್ತಿದ್ದೇನೆ. ಎಸ್, ಫಸ್ಟು ಮಯೂರ ಥ್ಯಾಂಕ್ಸ್ ನಿನಗೆ ಈ ಒಂದು ಥಾಟ್ಗೆ, ಅಂದರೆ ಈ ಒಂದು ಕಾಂಬಿನೇಷನ್ಗೆ ನೀನು ಥಿಂಕ್ ಮಾಡಿದ್ದಕ್ಕೆ. ಅಂದರೆ ನನಗೆ ಇವತ್ತು ಸೀರಿಯಸ್ಲಿ ಏನು ಇಲ್ಲಿ ಕೂತಾಗ ಏನು ಅನಿಸ್ತಾರೆ ಅನ್ನೋದು ಫಸ್ಟ್ ಹೇಳ್ಬಿಡ್ತೀನಪ್ಪ. ವಿಷ್ಣು ಸರ್ ವಿಚಾರ ಒಂದು ಅನ್ನೋದಾದರೆ, ನೀನು ಒಂದು ಗೆಳೆಯ ಅಲ್ಲಿ, ಅಕ್ಕನ ಸ್ಥಾನ ಇದು, ತಂಗಿಯ ಸ್ಥಾನ ಅದು, ಗುರುಗಳ ಸ್ಥಾನ ಇವರು. ಯಾಕೆ ಅಂತಂದರೆ ನನಗೆ ಭಾಳ ಮುಜುಗರ ಆಗ್ತದೆ ಈ ಹಿಂಗೆ ಕೂರಕ್ಕೆ. ಆ್ಯಕ್ಚುಲಿ ಅವ್ರ ಎದುರುಗಡೆ ಚಾನ್ಸೇ ಇಲ್ಲ ಮಯೂರ, ಚಾನ್ಸ್ ಇಲ್ಲ. ಇದು ಉತ್ಪ್ರೇಕ್ಷೆಗೆ ಹೇಳ್ತಲ್ಲ, ನಾನು ಏನೋ ಇದರಿಂದ ಹೇಳ್ತಾ ಇಲ್ಲ. ನನ್ನ 2ನೇ ಸಿನಿಮಾನಪ್ಪ, ಶಿವಶಂಕರ್, ಅದು ಸರ್ರೆ ಡೈರೆಕ್ಟ್ರು. ಆಗ ನನಗೊಂದು ಪೆಟ್ ನೇಮ್ ಕರೆಯೋರು ಅಂಡೇರಾಮ ಅಂತ. ಕ್ಯಾಮ್ರಾಗ ಅಂಡು ತೋರಿಸ್ತಾ ಇರ್ತೀನಿ ಅಂತ. ಇಲ್ವಾ ಕೇಳ್ಬೇಡಿ, ಅವ್ರು ಇಲ್ಲೇ ಸಾಕ್ಷಿ. ಅಂಡೇರಾಮ ಅನ್ನೋದು ಅವ್ರದೊಂದು ಕೋಡ್ ವರ್ಡ್. ಎಲ್ರಿಗೂ ಹೇಳ್ತೀವಿ, ಹೂ ಆರ್ ಫೇಸಸ್ ಕ್ಯಾಮ್ರಾ ಬ್ಯಾಕ್. ಫಸ್ಟ್ ಗೊತ್ತಿರಲ್ವಲ್ಲ ಆಕ್ಟಿಂಗ್ ಹೆಂಗ್ ಕ್ಯಾಮ್ರಾ ಫೇಸ್ ಆಕ್ಟ್ ಮಾಡ್ಬೇಕು ಅಂತ. ವಿಷ್ಣು ಸರ್ ಮುಂದೆ ನಿಲ್ಸಿ ಈಗ ನಿಂತ್ಕೊಂಡ್ಬಿಡ್ತಾ ಇದ್ದಾನೆ, ಅಂಕಲ್ ಹಾಯ್ ಹಾಯ್. ಆ ಕ್ಯಾರೆಕ್ಟರ್ ಬೇರೆ ಲಾಲಿಪಾಪ್ ಚಿಪ್ ಫ್ರೆಂಡ್ ಅಲ್ವಾ, ಅಂಡೇರಾಮ ಬಾರ ಇಲ್ಲಿ ಅನ್ನೋರು. ಆ ವರ್ಡ್ ಥ್ರೋ ಆಗಿ ಅವತ್ತಿಂದ ಕ್ಯಾಮ್ರಾ ಫೇಸಿಂಗ್ನ ಹೇಳ್ಕೊಟ್ಟಂತ ಪ್ರಥಮ ಗುರುಗಳು. ಅದಾದ್ಮೇಲೆ ರಾಜಾದಿರಾಜ ಅನ್ನೋ ಇನ್ನೊಂದು ಸಿನಿಮಾ. ಸೊ ಈ 2 ಸಿನಿಮಾ ವಿಷ್ಣು ಸರ್ ಮತ್ತು ಇವರ ಕಾಂಬಿನೇಷನ್ ಮಾಡಿರ್ತಕ್ಕಂಥ. ಇನ್ನೊಂದು ಸೇಮ್ ಪಿಂಚ್ ಅಂದರೆ ನಾನು ವಿಷ್ಣು ಸರ್ ಜೊತೆ 7 ಫಿಲಮ್ಸ್ ಹೈಯೆಸ್ಟ್ ಒಬ್ಬ ಹೀರೋ ಜೊತೆ ಮಾಡಿರೋದು. ಸೊ ಇವತ್ತು ಅಂಥ ಗುರುಗಳು ಮತ್ತು ಇಂಥ ಅಕ್ಕ ಮತ್ತು ಅಂಥ ತಂಗಿ ಇವ್ರು ಐ ಡೋಂಟ್ ನೋ, ಈ ಕೂತಿರೋದೇ ನನಗೊಂದು ಸ್ವಲ್ಪ ಮುಜುಗರ ಆಗ್ತದೆ. ಬಟ್ ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಅಷ್ಟು ಬೆಳೆದಿಲ್ಲ. ನಿಮ್ಗೆ ಈಕ್ವಲ್ ಕೂತ್ಕೊಂಡು ಮಾತಾಡೋದು ನಾನು ಬೆಳೆದಿಲ್ಲ. ಅಲ್ಲ ಹೇಳಿದ್ರೆ ನಮ್ಮ ಎಲ್ರಿಗಿಂತನೂ ಅವ್ನು ಸೀನಿಯರ್. ಯಾಕೆ ಅಂತ ಹೇಳಿದ್ರೆ ನೋ ಇವತ್ತಿನ ದಿವಸ ಆನಂದ್ ಆ ಮಾತುಕತೆ ಇದೆಯಲ್ಲ, ಅದು ವಾಗ್ವೈಖರಿ ಅಂತಾರೆ ಅದಕ್ಕೆ. ಪದಗಳ ಪುಂಜ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ನನಗೆ ಸಂತೋಷ ಆಗುತ್ತೆ. ನನ್ನ ಶಿಷ್ಯ ನನ್ನ ಕುಡಿ ಇಷ್ಟು ಚೆನ್ನಾಗಿ ಮಾತಾಡಿ, ಎಷ್ಟು ಎಲ್ಲಿ ಹೋದ್ರು ಕೂಡ ಎಲ್ಲರನ್ನು ತಿಂದಾಕ್ಬಿಡ್ತಾನೆ. ಎಲ್ಲರೂ ಬರೀ ತಿನ್ನೋದಲ್ಲ, ನುಂಗಿ ನೀರು ಕುಡಿದು ಬಿಡ್ತಾನೆ. ಗೌರಿ ಗಣೇಶನ್ ಸೂಪರ್. ಅದು ಮಾತಾಡೋಗಿಲ್ಲ, ಯಾಕೆಂದ್ರೆ ಅದ್ರ ಗುರು ನನ್ನ ಶಿಷ್ಯ. ಹಂಗಾಗಿ ನನಗೆ ನಾನು ಹೃದಯದಿಂದ ಹೇಳ್ತಾ ಇರ್ತಕ್ಕಂಥದ್ದು, ನಾವು ನಿಮ್ಮ ಶೂಟಿಂಗ್ ಗೊತ್ತಲ್ಲ ಅಂಕಲ್, ಆ ಡಿಸಿಪ್ಲಿನು. ಯಾವತ್ತಾರು ಡೈರೆಕ್ಟ್ರು ಹೀರೋಗಳ ಮುಂದೆ ಯಾರು ಕೂತಿರೋದು ಉಂಟಾ? ಸೊ ನಾನು ನಿಮ್ಮ ಎದುರುಗಡೆ ಕೂತಿರೋದು ನನಗೆ ಇದೊಂದು ಮುಜುಗರದ, ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ಐ ಆಮ್ ಗೋಯಿಂಗ್ ಅಹೆಡ್. ಸೊ ನನಗೆ ಅದೊಂದು ಕ್ಷಮೆ ಇರಲಿ ಪ್ಲೀಸ್ ಅಕ್ಕ. ಓಕೆ, ಸೊ ಹ್ಯಾವಿಂಗ್ ಸೆಡ್ ದಟ್, ಅಗೇನ್ ನಮ್ಮಿಬ್ರದ್ದು ಒಂದು ಸೇಮ್ ಪಿಂಚ್ ಇದೆ. ಎಲ್ಲರಂತಲ್ಲ ನನ್ನ ಗಂಡ. ಸೊ ವಿ ಬೋತ್ ಆರ್ ಆಕ್ಟೆಡ್. ಸೊ ವಿಷ್ಣು ಸರ್ ಅಂದ ತಕ್ಷಣ ಲಾಟ್ ಆಫ್ ಮೆಮೊರೀಸ್. ಈ ಥರ ಕೀರ್ತಿ ಜೊತೆ ಅಂತ ಬಂದಾಗ, ವಿಷ್ಣು ಸರು ಕೀರ್ತಿ ಕಾಂಬಿನೇಷನ್ ಬಂದಾಗ, ಸ್ನೇಹ ಲೋಕ, ಆ ಪರ್ಸ್ನಲ್ ಟಚ್ ಅಲ್ಲಿದೆ. ಸೊ ಹಾಗಾಗಿ ಇವತ್ತು ನಾವು ಇದು ಟೆಲಿಕಾಸ್ಟ್ ಆಗ್ತಾ ಇರೋ ದಿನವೋ, ನಾವು ಶೂಟ್ ಮಾಡ್ತಾ ಇರೋ ದಿನವೋ, ಈ ಒಂದು ಸಿಹಿಯಾದಂಥ ಸುದ್ದಿ ನಮ್ಮ ಕಿವಿಗೆ ಬಿದ್ದಿರ್ತಕ್ಕಂಥದ್ದು. ಅವ್ರಿಗೆ ಕರ್ನಾಟಕ ರತ್ನ ಸರ್ ಹೇಳ್ದಂಗೆ ಲೇಟ್ ಆಯಿತು, ಬಟ್ ಸ್ಟಿಲ್ ಬೆಟರ್ ಲೇಟ್ ದೆನ್ ನೆವರ್ ಅನ್ನೋ ಖುಷಿ. ಮತ್ತು ಅದೇನೋ ಅಂತಾರಲ್ಲ, ಎವ್ರಿ ಸನ್ಸೆಟ್ ಆದಮೇಲೆ ಒಂದು ಸನ್ರೈಸ್ ಆಗಬೇಕು ಅಂತ. ಕರೆಕ್ಟ್. ಸೊ ತಿಂಗಳುಗಳ ಹಿಂದೆ ಆದಂಥ ಆ ಕಹಿ ಘಟನೆಗೆ ಒಂದು ದೊಡ್ಡದಾದಂಥ ಒಂದು ಭಗವಂತ ಬೇರೆ ಕಡೆ ಉದಯಿಸಿದ್ದಾನೆ. ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಇದು ಕಾಸ್ಮಿಕ್ ಅರೇಂಜ್ಮೆಂಟಲ್ಲಿ ಒಂದು ಆದಾಗ ಇನ್ನೊಂದು ಚೆನ್ನಾಗಿರೋದು ಆಗುತ್ತೆ ಅನ್ನೋದಕ್ಕೆ ಇಷ್ಟು ಅಭಿಮಾನಿಗಳ ಒಂದು ಮನಸ್ಸಿನ ನೋವಿಗೆ ಭಗವಂತ ಒಂದೇನೋ ಒಂದು ದಾರಿ ಎರೆದಿದ್ದಾನೆ ಇವತ್ತು. ಲೆಟ್ ಅಸ್ ಬಿ ಹ್ಯಾಪಿ, ಸಂಭ್ರಮಿಸೋಣ ಅಷ್ಟೇ. ಸರ್, ನಿಮ್ಮ ಮೊದಲನೆಯ ಭೇಟಿ? ನನ್ನ ಭೇಟಿ ಇವ್ರು ಯಾರು ಆಗೇ ಇಲ್ಲ, ಯಾರು ಹುಟ್ಟೇ ಇಲ್ಲ, ಈ ಮಗು ಕೂಡ ಬಂದಿಲ್ಲ. ಸೊ ವಿಷ್ಣುನ ಯಾವಾಗಿಂದ ನೋಡಿದ್ದು ಅಂತ ಹೇಳಿದ್ರೆ, ಐ ಥಿಂಕ್ ವಂಶವೃಕ್ಷ ಬಿಟ್ಬಿಡಿ, ವಂಶವೃಕ್ಷದಲ್ಲಿ ಏನೋ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಅಷ್ಟೇ. ವಿಷ್ಣು ಅಲ್ಲಿ ಕಾಣಿಸ್ಕೊಂಡ್ರು ನಮಗೆ. ಬಟ್ ಪೂರ್ತಿ ನನ್ನ ಜೊತೆ ಅವನ ಒಡನಾಟಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ, ಭೂತಯ್ಯನ ಮಗ ಅಯ್ಯು ಆ್ಯಂಡ್ ಕಳ್ಳಕುಳ್ಳ. ಭೂತಯ್ಯನ ಮಗ ಅಯ್ಯುಲಿ ಆವತ್ತು ಹೆಚ್ಚು ಕಮ್ಮಿ ಅದು 3ನೇ ಪಿಕ್ಚರು 4ನೇ ಪಿಕ್ಚರು ಇರ್ಬೋದು. ನಿಮಗೆ ಕೇಳಿದಾಗ ನಾನು ಮಾತಾಡ್ತೇನೆ ನಿಮ್ಮ ಹತ್ರ. ವಿಷ್ಣು ಜೊತೆ ಅಲ್ಲಿ ಬರುವಾಗ ಅವನೇನೋ ಆಗ್ತಾನೆ ಕಾಲೇಜಿಂದ ಬಂದವನಾದ್ದರಿಂದ
ಈ ಕಾಲೇಜ್ ಹುಡುಗರುಗಳಿಗೆ ಸಿಗರೇಟ್ ಸೇದೋದು, ಆಮೇಲೆ ವಿಶ್ ಮಾಡೋದು, ನಮಸ್ಕಾರ ಮಾಡೋದು, ಇವೆಲ್ಲ ಯಾವ ಥರ ಇರುತ್ತೆ ಅಂದರೆ, ಕಾಲೇಜ್ ಹುಡುಗರಲ್ವಾ, ಹಾಯ್ 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 ಎಲ್ಲರನ್ನೂ ಹೀಗೆ ಹಾಯ್ ಅನ್ನೋದು. ಆಮೇಲೆ ಸಿಗರೇಟ್ ಸೇದಬೇಕು ಅಂದರೆ ಅವಾಗ ಸೇದ್ತಾಯಿದ್ರು. ಆ ಸ್ಟೈಲೇ ಸ್ಟೈಲ್ ಅವನು. ಇದೆಲ್ಲ ಇರ್ತಿತ್ತು. ನಾನು ಅವನಿಗೆ ಹೇಳ್ತಾ ಇದ್ದೆ, ಬೇಡ, ನೀವು ಸಿಗರೇಟ್ ಸೇದೋದನ್ನು ಜನಗಳ ಎದುರುಗಡೆ ಸೇದಬಾರ್ದು, ಸೇದಬೇಡ, ಜನಗಳ ಎದುರುಗಡೆ ಸೇದಬೇಡ. ಏನು ಅನ್ಕೋತಾರೆ, ಏನು ಸ್ಟೈಲಾಗಿ ಸೇರ್ತಾನೆ, ಏನು ದಿಮಾಕಲ್ಲಿ ಸೇರ್ತಾನೆ ಅಂತ ಅವ್ರು ಅನ್ಕೋತಾರೆ. ಬೇಡ, ನಮಸ್ಕಾರ ಮಾಡೋದಿದೆಯಲ್ಲ, ನಮಸ್ಕಾರ ಮಾಡೋದು ಈ ಥರ ವಿಶ್ ಮಾಡಬೇಡ, ಈ ಥರ ವಿಶ್ ಮಾಡು. ಇದನ್ನು ಹಲವು ಸತಿ ಹೇಳಿ ಹಲವು ಸತಿ ಬಯಸ್ಕೊಂಡಿದ್ದೀನಿ ನಾನು. ಎಲ್ಲನೂ ನಿನ್ನನ್ನು ಕೇಳ್ಬಿಟ್ಟು ನಾನು ತಿದ್ದುಕೊಂಡು ಇವ್ರು ಹಾಕ್ತಾರ ಮಾಡಬೇಕೇನೋ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ನೀನು ಯೋಚನೆ ಮಾಡು. ನಿನ್ನ ಸಮಕಾಲೀನರು ಇದ್ದಾರಲ್ಲ, ಯೋಚನೆ ಮಾಡು. ಆದ್ದರಿಂದ ನೀನು ಅವೆಲ್ಲ ಮಾಡಬೇಡ, ಬೇಡ, ಒಂದು ಸ್ವಲ್ಪ ಇಷ್ಟ ಕಮ್ಮಿ ಮಾಡ್ಕೊ ಅಂತ. ಭಯವಾ ಭಯವಾ ಭಯವ ಭಯವ. ಸೊ ಈ ಥರ ಅವನ್ನ ಬಿಗಿನಿಂಗಿಂದನೂ ಕೂಡ ಸ್ವಲ್ಪ ನಾನು ತಿದ್ದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಷ್ಟೇ, ನಾನು ಅವನು ಏನೂ ಮಿಸ್ಟೇಕ್ ಮಾಡ್ಕೋತಾ ಇರಲಿಲ್ಲ, ಒಂಚೂರು ಬೇಜಾರು ಪಟ್ಕೋತಾ ಇರಲಿಲ್ಲ. ಒಂದು ವಿಷಯದಲ್ಲಿ ವಿಷ್ಣು ಫಾದರು ಹೊಟ್ಟೋದ್ರು, ಸತ್ತೋಗ್ಬಿಟ್ಟಿದ್ದಾರೆ. ಅವತ್ತಿನ ದಿವಸ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ ಚಿಕ್ಕಮಗಳೂರು ಕಳಸಾಪುರದಲ್ಲಿ. ಮಾಡ್ತಾಯಿದ್ದರೆ ಒಂದು ದೃಶ್ಯ, ಅದೇನೋ ಒಂದು ರಿವೆಂಜ್ ಹೇಳ್ಕೊಂಡು ಡೈಲಾಗ್ ಹೇಳ್ಕೊಂಡಿದ್ದೇನೆ. ಆ್ಯಕ್ಷನ್, ಅದು ಆ್ಯಕ್ಷನ್ನಲ್ಲಿ ಡೈಲಾಗು, ಕತ್ತಿ ಮಸೀತಾ ಇರಬೇಕು, ಡೈಲಾಗ್ ಮಾತಾಡ್ತಾ ಇರಬೇಕು. ಈ ಕತ್ತಿ ಮಸೀತಾ ಡೈಲಾಗ್ ಮಾತಾಡ್ತಾ ಇರುವಾಗ ತಪ್ಪಾಗೋಯ್ತು, ಏನೇನೋ ತಪ್ಪಾಗೋಯ್ತು. 1 ಆಯಿತು, 2 ಆಯಿತು, 3 ಟೇಕು, 8, 9, 10, ಇಟ್ ವೆಂಟ್ ಟು 12. ನಮ್ಮ ಗುರುಗಳು ಹೇಳಿದ್ರು, ಗುರುಗಳು ಅಂದರೆ ನಮ್ಮ ಸಿದ್ಧಲಿಂಗಯ್ಯ, ನಮ್ಮ ಗುರುಗಳು ಹೇಳಿದ್ರು, ಬಾಬಿ ನೀನು ವಿಷ್ಣು ಒಂದು ರೌಂಡ್ ಹೋಗಿದ್ದು ಬನ್ನಿ ಅಂದು. ಸರಿ, ನಾವಿಬ್ಬರು ಹಳ್ಳಿಯಿಂದ ಒಂದು ರೌಂಡ್ ಹೋಗಿದ್ದೇನೆ. ಸರಿ, ಮೂತ್ರ ವಿಸರ್ಜನೆ ಎಲ್ಲ ಮಾಡಿ ಒಂದು ದಮ್ ಹೊಡೆದ. ದಮ್ಮೇಲೆ ಹೊಡೆದ್ಮೇಲೆ ಕೇಳ್ತಾನೆ, ಎಲ್ಲ ತಪ್ಪಾಗ್ತಾಯಿದೆ, ಏನಾಗ್ತಾಯಿದೆಯೋ ಇದು ಅಂತ. ಏನೂ ಇಲ್ಲ, ತಡಿ, ಇಲ್ಲೇ ತಪ್ಪು ಮಾಡ್ತಾಯಿದ್ದೀನಿ ನೀನು, ಇದೊಂದು ಜಾಗದಲ್ಲೇ ಮಿಸ್ಟೇಕ್ ಆಗ್ತಾಯಿದೆ, ಆ ಜಾಗ ಸ್ವಲ್ಪ ರೆಕ್ಟಿಫೈ ಮಾಡು, ಇನ್ನೊಂದು ಸತಿ ನನಗೆ ಹೇಳು. ಸೊ ನನಗೆ 2 ಸತಿ 3 ಸತಿ ಒಪ್ಪಿಸ್ತಾ. ಈಗ ಸರಿ ಹೋಯ್ತು, ಸರಿ ಹೋಯ್ತು, ನಡಿ ಹೋಗೋಣ ಟೇಕ್ಗೆ ಅಂತ. ಅದಾದ ಮೇಲೇ ನಾವು ಹೇಳಿದ್ದು, ನೀನು ಇದಕ್ಕೆ ಹೋಗಬೇಕು, ನೀನು ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ತಂದೆನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ. ಅವ್ನಿಗೆ ಗೊತ್ತೇ ಇಲ್ಲ, ಹೇಳಿಲ್ಲ. ಅದೇನೇ 6th ಸೆನ್ಸಲ್ಲಿ ಅವ್ರಿಗೆ ಬರ್ತಾ ಇಲ್ಲ ಡೈಲಾಗು, ಅದೇನೋ ಗೊತ್ತಿಲ್ಲ, 6th ಸೆನ್ಸ್. ಸೊ ಪುನಃ ಅದಾದ ಮೇಲೆ ನನಗೂ ಹೇಳಿಲ್ಲ ನಮ್ಮ ಡೈರೆಕ್ಟ್ರು, ನಾನು ಎಲ್ಲಿ ಹೇಳ್ಬಿಡ್ತೀನೋ ಅಂತ. ಆಮೇಲೆ ಹೇಳಿದ್ರು, ಅವ್ರ ಫಾದರ್ ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಈಗ ಕಳಿಸ್ತಾ ಇದ್ದೀವಿ ಅಂತ. ಸೊ ಆ ಥರದ್ದೆಲ್ಲ ಬೇಕಾಷ್ಟಿದೆ ನನಗೆ. ವಿಷ್ಣುಗೆ ಅವನು ತಿದ್ದಬೇಕು, ಅವನು ಚೆನ್ನಾಗಿ ಬರಬೇಕು, ಅವನು ದೊಡ್ಡ ಆರ್ಟಿಸ್ಟ್ ಆಗಬೇಕು, ಎಲ್ಲರೂ ಮೀರಿಸ್ಬೇಕು ಅನ್ನೋ ಆಸೆ ಅದಲ್ಲ. ಅವನು ಒಬ್ಬ ದೊಡ್ಡ ಕಲಾವಿದನಾಗಬೇಕು. ಯಾಕೆಂದರೆ ಏನು ಸುಂದರ ಅವನು, ನೋಡೋಕ್ಕೆ ಏನು ಲಕ್ಷಣವಾಗಿದ್ದಾನೆ. ನೀವು ಇದನ್ನು ನೋಡಬೇಕು, ನನ್ನ ಪಿಕ್ಚರಲ್ಲಿ ಗುರು ಶಿಷ್ಯರಲ್ಲಿ, ಅಲ್ಲಿ ಚಕ್ರವರ್ತಿಗೆ ಕೂತಿಯಾನೆ ಸಿಂಹಾಸನದ ಮೇಲೆ. ಅವನು ಸಿಂಹಾಸನದ ಮೇಲೆ ಕೂತಿರೋದು ಚಕ್ರವರ್ತಿ, ಫಸ್ಟ್ ಕ್ಲಾಸ್ ಆಗಿದೆ, ಸುಂದರ. ನಾನು ಎಷ್ಟೋ ನನ್ನ ಇಂಟರ್ವ್ಯೂಲ್ಲಿ ಹೇಳ್ತೀನಿ, ಏನು ಸುಂದರ ಕೂತಿಯಾನಂದರೆ ಅವನೇ ನಿಜವಾಗಲೂ ಚಕ್ರವರ್ತಿ ಅಂತ, ರಾಜ ಅದೊಂಥರ. ಸೊ ನನಗೇನಂದರೆ ಒಂದೊಂದರಲ್ಲೂ ಕೂಡ ಅವನು ಗ್ಲೋರಿಫೈ ಮಾಡಬೇಕು ಅಂತ. ಅದಕ್ಕೆ ನಾನು ಮಾಡೋ ಪಿಕ್ಚರ್ಗಳಲ್ಲೆಲ್ಲ ಕೂಡ ಅವನು ಗ್ಲೋರಿಫೈ ಮಾಡೋಕ್ಕೋಸ್ಕರನೇ, ಆ ಹೀರೋಯಿಸಮ್ಗೋಸ್ಕರನೇ ಒಂದೊಂದು ಸಾಂಗ್ ಇಟ್ಟಿದ್ದೆ ಪ್ರತಿಯೊಂದು ಪಿಕ್ಚರ್ಲು ಕೂಡ. ಇದು ಮೇ ಬಿ ಜನನಾಯಕ, ಮೇ ಬಿ ಕರ್ಣನಾಯಕ, ಯಾವುದೇ ಹಾಕ್ಕೊಳ್ಳಿ, ಅದರಲ್ಲಿ ನಮ್ಮ ಹೀರೋನ ಗ್ಲೋರಿಫೈ ಮಾಡೋದಕ್ಕೆ ಒಂದಿಷ್ಟು ಡ್ಯಾನ್ಸರ್ಸ್ ಇಟ್ಕೊಂಡು ಅದು ಮಾಡ್ಕೊಂಡಿದ್ದೇನೆ, ಅವನ್ನ ಗ್ಲೋರಿಫೈ ಮಾಡೋದು. ಸರ್, ಗುರು ಶಿಷ್ಯರು ಮೊದಲನೇ ಸಿನಿಮಾ ಅಲ್ಲ ಸರ್ ವಿಷ್ಣು ಸರ್ ಜೊತೆ ನೀವು ಮಾಡಿದ್ದು? ಯಾರು ನೀವು ಮಾಡಿದ್ದು? ಇನ್ನೊಂದು ಭಾಳ ಹೇಳ್ತೀನಿ, ನಾನು ಭಾಗ್ಯವಂತರಲ್ಲಿ ನನ್ನ ಮೊದಲನೇ ನಿರ್ದೇಶನ. ಆದರೆ ಅದಕ್ಕಿಂತ ನನಗೆ ಮೊದಲು ನಿರ್ದೇಶನ ಮಾಡಿದ್ದು ನಾನು ಯಾವುದು ಅಂತ ಹೇಳಿದ್ರೆ, ಅದ್ರಲ್ಲಿ ಹೆಸರು ಬರಲ್ಲ, ಏನಿಲ್ಲ, ಡಮ್ಮಿ ಗೋಸ್ಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ನಾನೇನೆ. ಕಳ್ಳಾಕುಳದಲ್ಲಿ ಅವತ್ತಿನ ದಿವಸ ನಮ್ಮ KSR ದಾಸ್ ಅವರು, ಇಟ್ ಗೋಸ್ ಟು ಕಳ್ಳಾಕುಳ. ದಾಸ್ ಅವರು ತುಂಬ ಬ್ಯುಸಿ ಡೈರೆಕ್ಟ್ರು. ಮೋಸಗಳು, ಮಗಡು, ಅದು ಇದು ಅಂದ್ಬಿಟ್ಟು ಎಲ್ಲ ಈ ಕೃಷ್ಣನ್ ಪಿಕ್ಚರ್ಸ್ ಎಲ್ಲ ಹಲವಾರು ಪಿಕ್ಚರ್ಸ್ಗಳಿಗೆ ಅವರೇ ಡೈರೆಕ್ಟ್ರು, ಕೃಷ್ಣನೇ ಹೀರೋ. ಸೊ ಈ ಪಿಕ್ಚರ್ನ ನಮ್ಮ ಶೂಟಿಂಗ್ ಟೈಮಲ್ಲಿ 15 ದಿವಸ ಅವ್ರು ತೆಲುಗು ಸಿನಿಮಾಕ್ಕೆ ಹೋಗಬೇಕಾಯ್ತು. ಸೊ ಏನು ಮಾಡೋದು ಅಂತ ಕೇಳಿದ್ರು, ದ್ವಾರಕೀಶ್ ಹೋಯ್ತವ್ರು ಅವ್ರುಗಳೇ. ಸರಿ, ನೀವು ಹೋಗಿದ್ದು ಬನ್ನಿ, ಪರವಾಗಿಲ್ಲ, ನಾವು ಮ್ಯಾನೇಜ್ ಮಾಡ್ಕೋತೀವಿ ಅಂತ. ಸರಿ, ಏನು ಮ್ಯಾನೇಜ್ ಮಾಡ್ಕೋತಾರೆ ಅಂದರೆ ಪುನಃ ನನ್ನೇ ಕೇಳಿದ್ರು. ನಾನು ಅಸೋಸಿಯೇಟ್ ಡೈರೆಕ್ಟರ್ ಅಷ್ಟೇ, ಅಸಿಸ್ಟೆಂಟ್ ಡೈರೆಕ್ಟರ್ ಅಷ್ಟೇ. ನೀವು ಯಾವ ಡೈರೆಕ್ಟ್ರನ್ನು ಫಾಲೋ ಮಾಡಿದ್ರೂ ಆ್ಯಕ್ಷನ್ ಡೈರೆಕ್ಟ್ರನ್ನ ನಾವು ಫಾಲೋ ಮಾಡೋಕ್ಕಾಗಲ್ಲ. ಯಾಕೆ ನಾವು ನಮ್ಮದು ಮೆಲೋ ಡ್ರಾಮಾ ನಮ್ಮ ಸ್ಕೂಲು.
ನಮ್ಮ ಗುರುಗಳು ಅವರು ಇದೆಲ್ಲ ಬೆಳ್ಕೊಂಬಂದಿದ್ದಲ್ಲ. ನಾನು ಕೇಳಿದ್ರು, ನಾನು ಮಾಡಲ್ಲ, ನಂಗೆ ಬರಲ್ಲ. ನನಗೆ KSR ದಾಸು ಶೂಟಿಂಗಲ್ಲಿ ಯಾವಾಗಲೂ ಕ್ಯಾಮ್ರಾ ವಿಲ್ ಆಲ್ವೇಸ್ ಬಿ ರೋಲಿಂಗ್, ಕ್ಯಾಮ್ರಾ ಆಲ್ವೇಸ್ ಬಿ ಮೂವಿಂಗ್, ಸ್ಟಡಿನೇ ಇರಲ್ಲ ಅವ್ರದ್ದು. ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಂಗೆ ಬರಲ್ಲ, ಬೇಡ. ಆಮೇಲೆ ಕಥೆನೂ ಸರಿಯಾಗಿ ಗೊತ್ತಿಲ್ಲ, ಏನಿಲ್ಲ ಅಂದೆ. ಆ ಡೈರೆಕ್ಟರ್ ಏನು ಹೇಳ್ತಾರೆ ಅಂದರೆ, ಕತೆ ನನಗಿಂತ ಹೆಚ್ಚಾಗಿ ನಿನಗೆ ಚೆನ್ನಾಗಿ ಗೊತ್ತು ಬಾಬಿ. ಅವರು ನಮ್ಮ ಡೈರೆಕ್ಟರ್ ಹೇಳಿದ್ದು, ನನಗೆ ಚೆನ್ನಾಗಿ ಗೊತ್ತು, ಮಾಡು, ನೀವು ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಬೇಡ ಸರ್, ನೀವು ಬಿಟ್ಬಿಡಿ. ಇಲ್ಲ, ನೀವು ಹೇಳಿ ಏನೇನು ಮಾಡಬೇಕು, ಯಾವ್ಯಾವ ಸೀನ್ ತೆಗಿಬೇಕು, ಅದೆಲ್ಲ ನಾನು ಬರ್ಕೊಂಬಿಟ್ಟು ಮಾಡ್ತೀನಿ ಅಂತ. చూడమ్మా ఏం వద్దు, నీకు తెలుస్తుంది, తీసేయి చాలు ಅಂದರು. ಇನ್ನೇನು ಮಾಡೋದು? 15 ದಿವಸ ಸರ್, 15 ದಿವಸ ನಾನು ವಿಷ್ಣುವರ್ಧನ್ಗೆ, ಭವಾನಿಗೆ, ವಜ್ರಮುನಿಗೆ ಇವ್ರಿಗೆಲ್ಲ ಇಟ್ಕೊಂಡಿದ್ದೇನೆ. 15 ದಿವಸ ನಾನು ಡಮ್ಮಿ ಡೈರೆಕ್ಟ್ರಾಗಿ ಮಾಡಿದೆ. ಒಳ್ಳೊಳ್ಳೆ ಸೀನ್ಗಳೆಲ್ಲ ಓದ್ತೀನಿ ಸರ್, ನನಗೆ ಸಿಕ್ತು. ಅಂದರೆ ನನಗೆ ಫೌಂಡೇಶನ್ಗೆ ಅದಕ್ಕೆ ಒಳ್ಳೆ ಕ್ರೀಮ್ ಅಂತೀವಲ್ಲ, ಅದಾಯಿತು. ಅದರಲ್ಲಿ ವಿಷ್ಣು ದ್ವಾರಕಿದ್ದು ದೊಡ್ಡ ದೊಡ್ಡ ಸೀನ್ಗಳೆಲ್ಲ ಇದೆ. ಆಮೇಲೆ ವಿಜಯಲ್ ಅಂತ ಮಜ್ಜವಾಗಿತ್ತು, ವಜ್ರಮುನಿ ದೊಡ್ಡ ಸ್ಟಾರ್ ಕ್ಯಾಸ್ಟು. 15 ದಿವಸ ಮಾಡಿದೆ. ರಶ್ ಎಲ್ಲ ಬಂತು. ರಶ್ ಬಂದಮೇಲೆ ಡೈರೆಕ್ಟ್ ಹೇಳಿದೆ, ಬಂದು ರಶ್ ಕಟ್ ಮಾಡಿ ಸರ್ ಅಂತ. ಅವ್ರು ಹೇಳಿದ್ರು, ಬೇಡ, ನೀ ತೆಗೆದಿದ್ದು ನೀನು ಕಲ್ಪನೆ ಏನಿರುತ್ತೋ ಅದನ್ನೇ ಕಟ್ ಮಾಡಿ ತೋರಿಸ್ಬಿಡು ಅಂದರು. ಅಯ್ಯೋ, ಇದು ಬೇರೆ ಹೆದರಿಕೆನ. ಏನೋ ಮಾಡ್ಬಿಟ್ಟು ಅದು ಏನು ಮಾಡಿದ್ರು ಹೆಸರು ನಮ್ದು ಇಲ್ವಲ್ಲ, ಡೈರೆಕ್ಟರ್ದು ಅವ್ರದ್ದೇ ತಾನೆ, ನಮ್ದೇನಾಗಬೇಕಾಗಿದೆ. ನಾನು ಏನು ಬೇಕೋ ಇಷ್ಟ ಬಂದು ಚೆನ್ನಾಗಿ ತೆಗೆದುಬಿಟ್ಟಿದ್ದೀನಿ. ಬೇರೆ ಸಮಾಚಾರ ಎಡಿಟಿಂಗ್ ಮಾಡಿದ್ಮೇಲೆ ಡೈರೆಕ್ಟ್ ಕರ್ ತೋರಿಸ್ದೆ. ಅವ್ರು ಬೆನ್ನು ತಟ್ಟಿಬಿಟ್ಟು ಹೇಳಿದ್ರು, ಇಷ್ಟು ಚೆನ್ನಾಗಿ ನಾನು ಮಾಡ್ತಾನೂ ಇರಲಿಲ್ಲ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ. ನನ್ನ ಮೊದಲನೇ ಡೈರೆಕ್ಷನ್ ನಾಯಕ ಇವನು, ಅದನ್ನ ಹೇಳಕ್ ಬಂದೆ ನಾನು. ವಿಷ್ಣುವರ್ಧನ್ ನಾನು ಮೊದಲು ಡೈರೆಕ್ಟ್ ಮಾಡಿದೆ, 15 ದಿವಸ ಡೈರೆಕ್ಟ್ ಮಾಡಿದೆ. ಅದೇ ನನಗೆ ಗುಡ್ ಫೌಂಡೇಶನ್. ಕೀರ್ತಿಜಿ, ನಿಮಗೆ ಮೆಮರಿ ಬಂದಾಗ, ಜ್ಞಾಪಕ ಶಕ್ತಿ ಬಂದಾಗ, ಅಂದರೆ ಇಲ್ಲಿವರೆಗೂ ನೆನಪಿರುವಂಥ ಫಸ್ಟ್ ಏನು ವಿಷ್ಣು ಸರ್ ಜೊತೆ ಮಾತಾಡಿದೇನೋ ನೆನಪಿದೆಯಾ? ಅಂದರೆ ಚಿಕ್ಕ ವಯಸ್ಸಲ್ಲಿ ನೆನಪಿದೆ ಅಂತ ಕೇಳಿದ್ರೆ ಎಲ್ಲ ಕತೆಗಳು, ಬೇರೆ ಬೇರೆ ಕತೆಗಳು ನೆನಪಿದೆ. ಅದೇ ಬೇಕಾಗಿರೋದು. ಹೇಳೋಂಥ ಕತೆ ಅಂದರೆ ಐ ವುಡ್ ಸೇ ಲೈಕ್, ನಾನು ಹಾಡುಗಳು ತುಂಬ ಕೇಳ್ತಿದ್ವು ಆವಾಗೆಲ್ಲ. ಕಾರಲ್ಲೆಲ್ಲ ಅಂಬಾಸಿಡರ್ ಇತ್ತಲ್ಲ, ಸೊ ಕಾರು ಹಾಡುಗಳು ಎಲ್ಲ ಕೇಳ್ತಿದ್ವು. ಸೊ ಕಿಲಾಡಿ ಜೋಡಿ ಹಾಡು, ಕಿಲಾಡಿ ಜೋಡಿ 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 ಕಿಲಾಡಿ ಜೋಡಿ ಅಂತ. ಸರಿ, ನಾನು ಅದರ ಹಾಡ್ತಾ ಇದ್ದೆ, ನಾವೆಲ್ಲರೂ ಇದ್ವು, ಹಾಡ್ತಾ ಇದ್ವು. ಸೊ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು, ಕಿಲಾಡಿ ಜೋಡಿ ನಿಮ್ಮ ಅಪ್ಪಂದ ಚಡ್ಡಿ ಬಿಚ್ಕೊಂಡು ನೋಡಿ. ಚಡ್ಡಿ ಬಿಚ್ಕೊಂಡು ನೋಡಿ ಹೇಳ್ತಿದ್ದಿದ್ದು ಅದು. ಇದು ಎಲ್ಲಾನು ಯಾರು ಮಾಡ್ತಿದ್ದು ಅಂದ್ರೆ, ಉದಯ್ ಶಂಕರ್ ಇದಾರಲ್ಲ, ಅವರೆಲ್ಲ ಹೀಗೆ ಮಾಡೋದು. ಅವ್ರು ಬರೋದು ಹಾಡುಗಳಿಗೇನೆ ಅವರೇನೆ ಇನ್ನೊಂದು ಉಲ್ಟಾ ಬರೋದು ಅದು. ಸೊ ಆ ಥರ ಒಂದೇನಂದ್ರೆ, ಹಾಡು ಅಂದರೆ ತುಂಬ ಇಷ್ಟ ಇವನಿಗೆ, ವಿಷ್ಣುಗೆ ತುಂಬ ಚೆನ್ನಾಗಿ ವಿಷ್ಣು ಹಾಡ್ತಾ ಇದ್ದ. ಆವಾಗ ದಿವಸಕ್ಕೆ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮ ಭೂತ ಏನು ಮಗು ಅಯ್ಯೋಲಿ ನಮ್ಗೆ ಏನಂತ ಹೇಳಿದ್ರೆ, ಒಯ್ 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 ಒಯ್ಯೋ ಅಂತ ಬರುತ್ತೆ ಹಾಡು. ಮಲ್ನಾಡ ಹೆಣ್ಣ ಅದು ಹೇಳಿದ್ರೆ ಅದು ಹುಯ್ 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 ಅಂದರೆ ನಮ್ಮ ಹಣೆ ಬರೋಕ್ಕೆ, ನಮ್ಮ ಬ್ಯಾಡ್ ಲಕ್ಕಿಗೆ ಮಳೆ ಹುಯ್ ಹುಯ್ ಹುಯ್. ಸರಿ, ನಾವೆಲ್ಲ ಏನು ಮಾಡಿದ್ರು ಒಂದಿವಸ ಮಳೆ ಬಂತು ಅಂದ್ಬಿಟ್ಟಿದ್ದಾನೆ. ಔಟ್ಡೋರ್ ವ್ಯಾನ್ ಇದೆಯಲ್ಲ, ಔಟ್ಡೋರ್ ವ್ಯಾನಲ್ಲಿ ನಾನು ವಿಷ್ಣು ಇವರೆಲ್ಲ ಕೂತ್ಕೊಂಡು ಇರೋದು. ಸೊ ವಿಷ್ಣು ಏನು ಮಾಡವ ಅಂದರೆ, ಮೊಹಮ್ಮದ್ ರಫಿ ಹಾಡನ್ನ, ಅವನು ಈಸ್ ಅನ್ ಆರ್ಡೆಂಟ್ ಫ್ಯಾನ್ ಆಫ್ ಮೊಹಮ್ಮದ್ ರಫಿ. ಎಕ್ಸಾಕ್ಟ್ಲಿ, ಇದು ಮಾಡ್ರನ್ ಮೊಹಮ್ಮದ್ ರಫಿ ಹಾಡುಗಳನ್ನ ಶುರು ಮಾಡ್ದ. ಇನ್ನು ಮಳೆನೇ ನಿಲ್ವಲ್ದು, ಅವನು ಹಾಡ್ತಾ ಇದ್ದರೆ ನಾವು ಇಲ್ಲಿ ಅಲ್ಲೇ ಕೂತ್ಕೊಂಡಿದ್ದೇನೆ. ಇದೆಲ್ಲ ಇರುತ್ತಲ್ಲ, ಕುಟ್ಟಕ್ಕೋಸ್ಕರ, ತಪ್ಲಾಕ್ ಮಾಡೋಕ್ಕೋಸ್ಕರ ಜನರೇಟ್ರ್ ಅದು ಇಟ್ಕೊಂಡು ನಾವು ಕುಟ್ಟೋದು, ಅವ್ನು ಹಾಡ್ತಾ ಇರೋದು. ಒಂದು ಮೇಲೆ ಒಂದು ಹಾಡುವ ನಾವು ಕೇಳುವು. ಅಷ್ಟು ಚೆನ್ನಾಗಿ ವಿಷ್ಣು ಹಾಡ್ತಾ ಇದ್ದ. ಅದು ಎಷ್ಟನೇ ಮೂವಿ ಅಂಕಲ್? ಅದು ವಾಸ್ ಮೇ ಬಿ ಫೋರ್ತ್ ಮೂವಿ. ಬಟ್ ಅವಾಗ ಹೆದರ್ತಿದ್ರ ಅಂದ್ರೆ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್? ಅವ್ನು ಡೈರೆಕ್ಟರ್ಗೆ ಬೆಲೆ ಕೊಡೋದು, ಬೆಲೆ ಕೊಡ್ತಿದ್ದೆ. ನಾವೆಲ್ಲ ಒಂದೇನೆ, ಹೋಗೋ ಬರೋನೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ವಿಷ್ಣು ಮೊದಲು ನಾನು ಹೇಳ್ದಲ್ಲ, ಭೂತಯ್ಯನ ಮಗ ಅಯ್ಯೂಲಿ, ಅವನ ದೊಡ್ಡ ಆರ್ಟಿಸ್ಟ್ ಅಂತಾನೆ ಕನ್ಸಿಡರ್ ಮಾಡಿಲ್ಲ ನಿರ್ಮಾಪಕರು. ಅಷ್ಟು 4 ಜನಕ್ಕೂ ಅವ್ರಿಗೆ ದೊಡ್ಡದಾಗಿ ಕಾಣಿಸ್ತಾ ಇದ್ದಿದ್ದು ಯಾರು ಅಂದರೆ, ಸಾರಿ,
ಲೋಕೇಶ್ ಕಾಣಿಸ್ತಾ ಅದು ಇದ್ದಿದ್ದು. ಆಕ್ಚುಲಿ ವೆನ್ ಯು ಟೇಕ್ ದಟ್ ಇದೂನು ಇಟ್ಸ್ ಭೂತಾಯನ ಮಗ ಅಯ್ಯು ಇಸ್ ಸಪೋಸ್ ಟು ಬಿ ದ ಹೀರೋ. ಕರೆಕ್ಟ್. ಯಾ ಹೌದು ಸಪೋಸ್ ಟು ಬಿ ದ ಹೀರೋ. ಬಟ್ ಏನಂತ ಹೇಳಿದ್ರೆ ಇಸ್ ಟೂ ಗುಡ್. ಕತೆ ಹೋಗೋದೇನಂತಂದ್ರೆ ಭೂತಾಯನ ಮಗ ಅಯ್ಯೋ ಆದ್ರೂ ಕೂಡ ಕತೆ ನೀವು ನೋಡ್ತಾ ಇದ್ರೆ ಬರೋದೇ ಇವನು ಗುಳ್ಳ. ಈ ಕ್ಯಾರೆಕ್ಟರ್ ಹೆಸರು ಗುಳ್ಳ ಅಂತ. ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಬಿಡಿ ಡೈರೆಕ್ಟ್ರು, ಅವ್ರ ಕಾನ್ಸೆಪ್ಟು, ಅವ್ರ ಶಾರ್ಟ್ಸ್ ಟೇಕಿಂಗ್, ಹ್ಯಾಟ್ಸ್ ಆಫ್. ಸರ್ ಏನ ಲಾಸ್ಟ್ ಅಲ್ಲೆಲ್ಲ ಆ ಸೀನ್ಸ್ ಎಲ್ಲ ಯು ಕಾಂಟ್ ಅದನ್ನ ನಾವುಗಳು ಒಂದು ಡ್ಯಾಮ್ ಬರ್ಸ್ಟ್ ಆಗುತ್ತೆ. ಡ್ಯಾಮ್ ಬರ್ಸ್ಟ್ ಆಗೋದನ್ನ ನಿಜವಾದ ಡ್ಯಾಮ್ ಬರ್ಸ್ಟ್ ಮಾಡೋಕ್ಕಾಗುತ್ತೆ? ಇವತ್ತಿನ ದಿವಸ ಡಿಜಿಟಲ್ ಇದೆ, ಅದಿದೆ, ಇದಿದೆ, ಎವ್ರಿಥಿಂಗ್ ಇಸ್ ಈಸಿ. ಕರೆಕ್ಟ್. ಅವತ್ತಿನ ದಿವಸಕ್ಕೆ ನಾವು ಒಂದು ಯೋಚನೆ ಮಾಡೋದು, ಏನು ಮಾಡೋದು, ಡ್ಯಾಮ್ ಬರ್ಸ್ಟ್ ಮಾಡಬೇಕಲ್ಲ, ಏನು ಮಾಡಬೇಕು ಅಂತ. ವಾಸು ಸ್ಟುಡಿಯೋ ಅಂತ ಒಂದು ಮದ್ರಾಸಲ್ಲಿ ಇತ್ತು. ಅಲ್ಲೇ ಭಕ್ತ ಕುಂಬಾರ ಅದು ಇದು ಎಲ್ಲ ಮಾಡಿದ್ರು. ಅಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತು. ಆ ಸ್ವಿಮ್ಮಿಂಗ್ ಪೂಲ್ನ ಡ್ಯಾಮ್ ಥರ ಮಾಡಿ ಅದಕ್ಕೆ ಕನ್ಸ್ಟ್ರಕ್ಟ್ ಮಾಡಿ ಆಮೇಲೆ ಟೈಮರ್ ಬಾಂಬ್ ಸೆಟ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡೋದು. 3-4 ಕ್ಯಾಮ್ರಾ ಇಟ್ಕೊಂಡು ಬ್ಲಾಸ್ಟ್ ಮಾಡೋದು. ಅದನ್ನು ನೀರಿರುತ್ತೆ, ಇದಿರುತ್ತೆ, ಡ್ಯಾಮ್ ಇರುತ್ತೆ. ಡ್ಯಾಮ್ ಇದ್ದು ಇದು ಅಲ್ಲಿ ಅದಕ್ಕೆ ಮುಂಚೆ ಸ್ಕ್ರೀನ್ ಪ್ಲೇಲಿ ಶಾರ್ಟ್ಸಲ್ಲಿ ಡೆವಲಪ್ ಮಾಡಿರ್ತೀವಿ. ಹೇಗಿದೆ ಅಂದರೆ ನೀರು ಡ್ಯಾಮಿಂದ ತೊಟಕಂತ ಬರೋದು, ಆಮೇಲೆ ಇನ್ನೂ ಜಾಸ್ತಿ ಬರೋದು, ಆಮೇಲೆ ಫ್ಲೋ ಜಾಸ್ತಿ ಆಗೋದು. ಈ ಥರದ್ದೆಲ್ಲ ಡೆವಲಪ್ ಮಾಡಿ ಇದೆಲ್ಲ ಶಾರ್ಟ್ಸ್ ಎಲ್ಲ ತೋರಿಸ್ಬಿಟ್ಟಿದ್ದೀವಿ ನಾವು. ಈಗ ಏನಾಗುತ್ತೆ ಅಂದರೆ ಡ್ಯಾಮ್ ಬರ್ಸ್ಟ್ ಆಗಬೇಕು, ಅದು ಮಾತ್ರ ತೆಗಿಬೇಕು. ಆ ಡ್ಯಾಮ್ ಬರ್ಸ್ಟ್ ಆಗೋದನ್ನು ಏನು ಮಾಡೋದು ಅಂತ ಹೇಳಿದ್ರೆ ಇದೆಲ್ಲ ಮಾಡಿ ಟೈಮರ್ ಇಟ್ಟು, ಬಾಂಬ್ ಇಟ್ಟು, 3 ಕ್ಯಾಮ್ರಾ ಇಟ್ಟು ಬ್ಲಾಸ್ಟ್ ಮಾಡೋದು. ನಾವು ಯೂಸ್ ಮಾಡಿದ್ದೇನೋ ಬ್ಲಾಸ್ಟಿಂಗಲ್ಲಿ ಬರೀ ವಾಟರ್ ಗಶಿಂಗ್ ಬರುತ್ತಲ್ಲ, ನೀರು ಬರುತ್ತಲ್ಲ, ಅದು ಮಾತ್ರ ತೊಗೊಂಡು ಅಷ್ಟೇ. ಮೇ ಬಿ ಅಬೌಟ್ 3 seconds or 4 seconds ಅಷ್ಟೇ. ಅದಕ್ಕೆ ತಯಾರಿ ಏನು ಅದು ಮಾಡಿದ್ದು. ಇವತ್ತು ಈಸಿ. ಇವತ್ತು ಡ್ಯೂಯಲ್ ರೋಲ್ ಆಗಲಿ ಇದಾಗಲಿ ಈಸಿ. ಭಾಳ ಕಷ್ಟ ಅದೆಲ್ಲ ಮಾಡೋದು. ತುಂಬ ಚೆನ್ನಾಗಿತ್ತು ಆ ಪಿಕ್ಚರು. ಸೊ ಅದರಲ್ಲಿ ಇವರು ಗುಳ್ಳ ಅಂತ ಪಾತ್ರ ಜಾಸ್ತಿ ಬೆಲೆ ಕೊಡ್ತಾ ಇದ್ದಿದ್ದು ಯಾರಿಗೆ ಅಂತ ಹೇಳಿದ್ರೆ ಲೋಕೇಶ್ಗೆ, ಆಮೇಲೆ ಅಲ್ಲಿ ಇನ್ನೊಬ್ಬರು ಹೀರೋಯಿನ್ಗೆ, ಆಮೇಲೆ ಲೋಕನಾಥ್, ಇವರೆಲ್ಲ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೈ ತುಂಬ ಚೆನ್ನಾಗಿ ಮೇಲೆ ಕಲ್ತಿರೋರು ಅಂತ ಮೇಧಾವಿಗಳು ಅಂತ. ಸೊ ಅವ್ರಿಗೆ ಜಾಸ್ತಿ ಬೆಲೆ, ಅವನ್ನೆಲ್ಲ ಒಂದು ಬಿಲ್ಡಿಂಗು. ನಾನು ಆಮೇಲೆ ರಾಜಾರಾಮ್ ಸಾರು, ಇನ್ನೊಂದು 3-4 ಜನ ಕ್ಯಾಮ್ರಾ ಅಸಿಸ್ಟೆಂಟ್ಗಳು, ನಾವುಗಳೆಲ್ಲ ಕೂಡ ಒಂದು ಹಳೆ ಮನೆ ಥರ ಇತ್ತು. ಮಾಡಿ ಮೇಲೆ ಒಂದು 5-6 ಮೆಟ್ಲು ಹತ್ತಿದ್ರೆ ಮೆಟ್ಲು ಪಕ್ಕದಲ್ಲಿ ಎಷ್ಟು ಜಾಗ ಇರ್ಬೋದು ಅಂದರೆ ಮೇ ಬಿ ಅಬೌಟ್ 4/8. ಆ 4/8 ನಮ್ಮ ನಾಯಕನ ಜಾಗ. ವಿಷ್ಣುಗೆ ಅವನು 4/8 ಅವನೊಂದು ಸೂಟ್ ಕೇಸ್ ಇಟ್ಕೊಂಡು ಅವನು ಅಲ್ಲಿ ಮಲ್ಕೊಳ್ಳುವ. ಅವನು ರೂಮ್ ಕೇಳಲಿಲ್ಲ, ಏನು ಕೊಡಲಿಲ್ಲ, ಅಥವಾ ನಾವು ಕೊಡಲಿಲ್ಲ, ಅದು ನಾವು ಕೊಡೋಕ್ಕೂ ಮುಂದೆ ಬರಲಿಲ್ಲ. ಸೊ ಆ ಜಾಗದಲ್ಲೇ ಅವನು ಮಲ್ಕೊಳ್ಳುವ. ಜಸ್ಟ್ 4/8 ಅಷ್ಟೇ. 4/8. ಆಮೇಲೆ ಒಂದು ಸೂಟ್ ಕೇಸು. ಆಮೇಲೆ ಹೆಂಗೆ ಅಂತ ಹೇಳಿದ್ರೆ ನಾವೆಲ್ಲ ಅವನು ಬಂದು ಮಲ್ಕೊಂಬಿಟ್ಟಿರುವ. ಯಾಕೆ ನಾವು ಕೊನೆಯಲ್ಲಿ ತಾನೇ ಬರಬೇಕು. ನಾವು ಅಸಿಸ್ಟೆಂಟುಗಳು ಅವರು ಇವರು ಎಲ್ಲ ಇವನು ಅಲ್ಲಿ ಬಂದು ಮಲ್ಕೊಂಡಿರುವ. ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ಅವತ್ತಿನ ದಿವಸಕ್ಕೆ ಎಲ್ರಿಗೂ ಹಾಲು ಕೊಡೋರು, ಅದೊಂದು ಚೆನ್ನಾಗಿ ಮಾಡೋರು. ಎಲ್ರಿಗೂ ಲೋಟ ಹಾಲುಗಳು. ಆ ಹಾಲುಗಳಲ್ಲಿ ಇವನಿಗೂ ಒಂದು ಲೋಟ ಹಾಲು ಬರೋದು. ನಾವು ಎಲ್ಲ ಏನು ಮಾಡ್ತಿದ್ವು ಅಂದರೆ ನಮಗೆ ಹಾರ್ಲಿಕ್ಸ್ ಕೊಟ್ಟಿರೋರು, ಆಮೇಲೆ ಓವಲ್ಟೈನ್ ಕೊಟ್ಟಿರೋರು. ಈ ಹಾಲಿಗೆ ಯಾರು ನೀವು ಕುಡ್ದಿರಲ್ಲ, ಮಾಡಿರಲ್ಲ, ಓವಲ್ಟೈನು, ಹಾರ್ಲಿಕ್ಸು ಇವೆಲ್ಲ ಒಂದು ಲೋಟ ಹಾಲಿಗೆ ಹಾಕ್ಕೊಂಡು ಎಲ್ಲರೂ ಕಲ್ಕೊಂಡು ಕುಡಿತಾಯಿದ್ವು. ಅದ್ರಲ್ಲಿ ಇವನಿಗೂ ಕೊಟ್ಟಿದ್ದೀವಿ. ಅದು ರುಚಿನೇ ಬೇರೆ. ದಟ್ ಇಸ್ ಸೆಲ್ಫ್ ಇಸ್ ವೆರಿ ಗುಡ್. ನೀವು ಕುಡ್ದಿಲ್ಲ, ನಾವು ಕುಡ್ದಿರೋದ್ರಿಂದ ಭಾಳ ಮಜವಾಗಿ ಎಂಜಾಯ್ ಮಾಡಿದ್ದೀವಿ ಅದನ್ನು. ಆ ಪಕ್ಕದಲ್ಲೇ ಒಂದು ಹೋಟ್ಲ್ ಇತ್ತು, ಚಿಕ್ಕ ಹೋಟ್ಲು. ಈ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಸಿನಿಮಾ ಕಂಪನಿ ಟಿಫನ್ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ. ಏನು ಇಡ್ಲಿ, ವಡೆ, ದೋಸೆ ಅದೇ ತಾನೇ ಇರುತ್ತೆ. ಅವತ್ತು ಅದೇನೇ. ಇವತ್ತೊಂದು ದಿವಸ ನಿಮ್ಗೆ ಯು ಗಾಟ್ ಟೂ ಮೆನಿ ಆಲ್ಟರ್ನೇಟಿವ್ಸ್. ಇವತ್ತೊಂದು ದಿವಸ ನೋ ಐ ಆಮ್ ಜಸ್ಟ್ ಥಿಂಕಿಂಗ್, ಅದಕ್ಕೆ ಅನ್ಕೊಂಡೆ. ಬಿಕಾಸ್ ಆ ಟೈಮಲ್ಲಿ ಆ ಥರ ಇರೋದಕ್ಕೂ ಈಗಿನ ಟೈಮ್ಗೆ ಒಂದು ಹೀರೋಗಳಿಗೆ ದಿ ಕೈಂಡ್ ಆಫ್ ಲಕ್ಸುರಿ ಪ್ರೋ ಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ವಿಷ್ಣು ಸರ್ ಮಾತ್ರ ಎಲ್ಲ ಆರ್ಟಿಸ್ಟ್ ಅವ್ರ ಎದುರುಗಡೆ ಇರಲೇಬೇಕು. ನಾವು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಲೇಬೇಕಾಗಿತ್ತು. ಯಾಕೆ ಪ್ರೇಮ ಅವರೇ ಅಲ್ಲೇ ಕೂತ್ರಿ ನೀವು ಅಂತ ಬೈಯೋರು. ನಮಗೆ ಭಯ. ಒಂದು ದೊಡ್ಡ ಆರ್ಟಿಸ್ಟ್ ನಮ್ಮ ಜೊತೆಲಿ ಕೂತ್ಕೊಳ್ಳುವ. ಒಂದೇನಂತ ಹೇಳಿದ್ರೆ ಬೇಬೇನ ಊಟ ಮಾಡ್ಬಿಡುವ. ಊಟ ಮಾಡಿದ್ಮೇಲೆ ಏನು ಮಾಡುವ ಅಂದರೆ ಅಸಿಸ್ಟೆಂಟ್ಗಳು ಒಂದು ಚೇರ್ ಇದೆ, ಅವ್ನಿಗೊಂದು ಚೇರು, ಆಮೇಲೆ ಒಂದು ಟವಲು, ಚೇರ್ನಲ್ಲಿ ಹಿಂಗೆ ಹಾಕೊಂಡು ಟವಲ್ ಹಾಕೊಂಡು
ಹಂಗೆ ರಿಲ್ಯಾಕ್ಸ್ ಮಾಡಿಬಿಡ್ಬೋದು ಒಂದು 5-10 ನಿಮಿಷ ಅಷ್ಟೇ. 5-10 ನಿಮಿಷ ಆದಮೇಲೆ ಇಮಿಡಿಯೇಟ್ ಏನಂದರೆ ಇನ್ನೊಂದು ಕೆಟ್ಟ ಅಭ್ಯಾಸ ಏನಂದ್ರೆ ಅಂದರೆ ಇಮಿಡಿಯೇಟ್ ಟೀ ಬೇಕು ಊಟ ಆಗಿದ ತಕ್ಷಣ. ಒಂದು 50 ನಿಮಿಷ ಹಿಂಗಾದ್ಮೇಲೆ ಹೀಗೆ ಎದ್ಬೇಕು, ಈ ಸಿಂಹ ಹುಲಿ ಹಿಂಗೆ ಬೈಕ್ ಕೊಡ್ಗುತ್ತಲ್ಲ ಆ ಥರ ಬಂದ ತಕ್ಷಣ ಸೊ ಏನಾಯಿತು ಅಂದರೆ ಇಮಿಡಿಯೇಟ್ ಟೀ ಬೇಕು. ಈ ಟೀ ಅಭ್ಯಾಸ ಮಾಡಿದವನು ನಮಗೆ ಇವನೇ. ನಾವು ಇದುವರೆಗೂ ಕಾಫಿ ಶೂಟಿಂಗಲ್ಲಿ ಊಟ ಆದಮೇಲೆ ಟೀ ಕುಡ್ದವರೆಲ್ಲ ಕಾಫಿ ಕುಡ್ದವರೆಲ್ಲ ಯಾವತ್ತು ಇವನು ನಮ್ಮ ಜೊತೆ ಬಂದೋ ಅವತ್ತೊಂದು ದಿವಸ ಅವನಿಗೆ ತಂದು ಕೊಡುವಾಗ ಅವ್ನ ಪಕ್ಕ ನಾವು ಕೂತಿರ್ತೀವಲ್ಲ ನಮಗೂ ತಂದು ಕೊಡೋರು, ನಮಗೂ ಅದೇ ಅಭ್ಯಾಸ ಆಗೋಯ್ತು. ಇನ್ನೊಂದು ಹೇಳ್ತೇನೆ, ವಿಷ್ಣು ಅವರು ಎಷ್ಟು ದೊಡ್ಡ ಮನಸ್ಸಿದೆ, ಎಷ್ಟು ವಿಶಾಲವಾದ ಹೃದಯ ಇದೆ. ನಾವು ಹೆಂಗೆ ಅಂತ ಹೇಳಿದ್ರೆ ನನ್ನ ಪ್ರೊಡಕ್ಷನ್ನಲ್ಲಿ ನಾನು 7 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೇನೆ, ಅದ್ರಲ್ಲಿ 5 ಸಿನಿಮಾ ನಮ್ಮ ನಾಯಕನೇ. ಸರಿ, ಒಂದು ಸತಿ ನಾನು ಯಾವಾಗಲೂ ಹೆಂಗೆ ಅಂತ ಹೇಳಿದ್ರೆ ನಾನು ಮೆಸ್ ರನ್ ಮಾಡ್ತಾಯಿದ್ದೆ. ಹೋಟ್ಲಿಂದ ಊಟ ತರಿಸ್ತಾ ಇರಲಿಲ್ಲ, ನಮ್ಮದೇ ಅಡುಗೆ ಅವ್ರು ಇಟ್ಕೊಂಡಿದ್ದೇನೆ, ಏನು ಬೇಕೋ ಅದು ಮಾಡೋದು ಅಂತ ತರಿಸೋದು ಮಾಡಿಸೋದು ಹಾಕೋದು. ವೆದರ್ ಇಟ್ಸ್ ವೆಜ್ ಆರ್ ನಾನ್ ವೆಜ್. ಈ ಒಂದು ಐ ಮೇ ಬ್ರಾಹ್ಮಿನ್, ನಾವು ವೆಜ್ಜನೇ. ಆಮೇಲೆ ಅಲ್ಲಿ ನಾನ್ ವೆಜ್ ಎಲ್ಲ ಬಂದ ದಿವಸನೂ ಕೂಡ ಬೇರೆಯವ್ರು ಫೀಲ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಮ್ಮ ವೆಜಿಟೇರಿಯನ್ ಅವ್ರಿಗೆಲ್ಲರೂ ಕೂಡ ಕೇಸರಿ ಬಾತು, ಮೊಸರನ್ನ ಅಂದರೆ ಮಾಮೂಲಿ ದಿವಸ ಮೊಸರನ್ನ ಫುಲ್ಲು ದಾಳಿಂಬೆ, ದಾಳಿಂಬೆ, ಗೋಡಂಬೆ, ದ್ರಾಕ್ಷಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಕಲಿಸಿದ್ರೆ ಏನು ಚೆನ್ನಾಗಿರೋದು. ಇದಿರಬೇಕು ಬ್ರಾಹ್ಮಣ. ಅಲ್ಲ, ಯಾಕೆ ಗೊತ್ತಾ, ಉಪ್ಪಿಟ್ಟು ಅಲ್ಲ ವೆಜಿಟೇರಿಯನ್ ತುಂಬಾ ಗ್ಲೋರಿಫೈ ಮಾಡ್ತೀವಿ. ತಿನ್ನಕ್ಕೋಸ್ಕರ ನಮ್ಮ ಸ್ಟಂಟ್ ಮಾಸ್ಟರ್ ವಿಜಯ್ ಅಂತ ಒಬ್ಬ ಇದ್ದ. ಅವನೇನು ಮಾಡೋ ಅಂದ್ರೆ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಇದ್ರೆ ಅಲ್ಲಿಂದ ಕಂಟಿ ಇರುವಾಗ ಬಂದು ಯಾತಕ್ಕೆ ಬರವ ಅಂದರೆ ಈ ಮೊಸರನ್ನ. ಆಮೇಲೆ ತುಂಬ ಫೇವ್ರೇಟ್ ಅಂತ ಹೇಳಿದ್ರೆ ಅಶ್ವಥ್ ಸರ್. ಯಾವಾಗ ಅವ್ರ ತಂದೆ ಹೋಗ್ಬಿಟ್ಟ ಮೇಲೆ ಅಶ್ವಥ್ ಅವ್ರನ್ನ ಅವ್ರ ತಂದೆ ಥರ ನೋಡ್ತಾ ಇತ್ತು. ಓ ಹೌದಾ? ವಿಷ್ಣು ಅವ್ರ ಎದುರುಗಡೆ ಸಿಗರೇಟ್ ಸೇರ್ತಾ ಇರಲಿಲ್ಲ. ಓಹೋ, ಹಿಂದ್ಗಡೆ ಹೋಗ್ಬಿಟ್ಟಿದ್ದು ಸಿಗರೇಟ್ ಸೇದವು. ಆಮೇಲೆ ಅವ್ರ ತಂದೆ ನಾವೆಲ್ಲ ಒಟ್ಟಿಗೆನೇ ಇದ್ದು, ಯಾವುದು ಕನ್ನಡದಲ್ಲಿ, ಅದೇ ಲಿಟ್ರಲಿ ಅದೇ ಸಿನಿಮಾ ಬಂದಿದ್ದು ನನ್ನ ತಲೆಗೆ. ಹೌದು, ಕನ್ನಡದಲ್ಲಿ. ಸರಿ, ಅವರು ಇದು ಮದ್ರಾಸ ಶೂಟಿಂಗು, ಸ್ವಾಗತಲ್ಲಿ ಅವ್ರು ರೂಮ್ ಮಾಡಿಕೊಟ್ಟಿತ್ತು. ವಿಷ್ಣು ಆವಾಗ ಮನೆ ಮದ್ರಾಸಲ್ಲಿ ಇತ್ತು ನಿಮಗೆ ಅದು. ಸೊ ವಿಷ್ಣು ಹಿಂಗೆ ಅಂತೆಲ್ಲನೂ ಗೊತ್ತು ನನಗೆ ಚೆನ್ನಾಗಿ, ಇಲ್ಲಿಂದ ಅಲ್ಲಿವರೆಗೂ ನೋಡಿದ್ದೀನಿ ವಿಷ್ಣುನ. ಸೊ ಏನು ಮಾಡೋ, ವಿಷ್ಣು ಅವ್ರಿಗೆ ಇದು ಮಾಡಿಸ್ಬಿಟ್ಟು, ಕ್ಯಾರಿಗಳು ಮಾಡಿಸ್ಬಿಟ್ಟು ಅವ್ರಿಗೆ ಬೇಕಾದ ಊಟ, ಉಪ್ಪಿಟ್ಟು, ಇಡ್ಲಿ ಎಲ್ಲ ಕಳಿಸ್ಕೊಡೋರು. ಅವ್ರ ತಂದೆ ಥರ ನೋಡ್ತಾ ಇದ್ದ ಅವನು. ಅಷ್ಟೇ, ಇಬ್ಬರು ಅವ್ನಿಗೆ ಅಷ್ಟು ಇಷ್ಟ ಅವ್ನು ಕಂಡ್ರೆ. ಪಾರ್ಟ್ ಮಾಡೋದ್ರಲ್ಲೂ ಅಷ್ಟೇ. ಓ ಮೈ ಗಾಡ್, ಸುಮ್ಮನೆ ಬೈಹಾಟ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಕತೆ ಹೇಳ್ತೀವಿ. ಇನ್ನೊಂದೇನು ಅಂದರೆ ಒಂಥರ ಇನ್ನೊಂದು ದೊಡ್ಡ ಗುಣ ಇದೆ. ಸುಮ್ಮನೆ ಡೈರೆಕ್ಟ್ರನ್ನ ಒಪ್ಕೊಂಬಿಡಲ್ಲ, ಸ್ಟೋರಿನ ಒಪ್ಕೊಂಬಿಡಲ್ಲ, ಪ್ರೊಡ್ಯೂಸರ್ನ ಒಪ್ಕೊಂಬಿಡಲ್ಲ. ಆ ಪ್ರೊಡ್ಯೂಸರ್ ಅವ್ನಿಗೆ ಇಷ್ಟ ಬರಬೇಕು, ಇವನ್ನ ಮಾಡ್ತಾನ, ಇವನು ನಿಭಾಯಿಸ್ತಾನ, ಇವನು ಹೆಂಗೆ ಜಂಬ ದುರಂಕಾರ ಜಾಸ್ತಿನೇ ಇರುತ್ತಾ, ನನಗೆ ಮರ್ಯಾದೆ ಕೊಡ್ತಾನ, ನನಗೆ ಇದು ಮಾಡ್ತಾನೆ, ಇವೆಲ್ಲ ಮನಸ್ಸಲ್ಲೇ ಲೆಕ್ಕ ಹಾಕೋತಿದ್ದ. ಯಾರಿಗೂ ಹೇಳ್ತಾ ಇರಲಿಲ್ಲ, ನಮಗೂ ಗೊತ್ತು, ಕ್ಲೋಸ್ ಆಗಿರೋರಿಗೆ ಸೇರಿಸ್ತಾನೆ ಇರಲಿಲ್ಲ. ಆ ಥರ ಬೇಕು ಅಂದರೆ ಸೇರ್ಸವ, ಅದೇ ಥರ ಡೈರೆಕ್ಟ್ರು, ಅದೇ ಥರ ಇದು. ಸೊ ಆ ಥರ ಒಂದು ಸತಿ ನಾವು ಕತೆ ಹೇಳ್ತೀವಿ ಅಂದ್ಕೊಳ್ಳಿ, ನ್ಯಾರೇಟ್ ಮಾಡಿದ್ಮೇಲೆ ಕತೆನ ಕೇಳ್ಕೊಂಬಿಡ್ತಾನೆ. ಕೇಳ್ಕೊಂಡ್ಮೇಲೆ ನಾವು ಶೂಟಿಂಗ್ ಮಾಡೋ ಹೊತ್ತಿಗೆ ಡೇಟ್ ಎಲ್ಲ ಕೊಟ್ಟೆಲ್ಲ ಒಂದು ಸತಿ ವಿಷ್ಣು ಹತ್ರ ಏನು ಅಂದರೆ, ಒಂದು ಸತಿ ಕಮಿಟ್ ಆದ ಡೇಟ್ ಕೊಟ್ಟ ಅಂತ ಹೇಳಿದ್ರೆ ಆ ಡೇಟ್ ಯಾವತ್ತೂ ಚೇಂಜ್ ಆಗ್ತಾ ಇರಲಿಲ್ಲ. ಓಹೋ, ನೋ, ನೆವರ್. ನಂಬರ್ ನಂಬಿ ಬಿಟ್ಟರೆ ಬಿಡಿ, ನನ್ನ ಒಂದೇ ಪಿಕ್ಚರಲ್ಲಿ ನಾನು ರೆಮ್ಯುನೇಷನ್ ಕೇಳಿದ್ದವು ನನ್ನ. ಇನ್ನು ಮಿಕ್ಕಿದ್ದು ಯಾವ ಪಿಕ್ಚರ್ಲು ನಾನು ರೆಮ್ಯುನೇಷನ್ ಕೇಳ್ತಾ ಇರಲಿಲ್ಲ. ನಾನೇನೇ ಕೊನೆಯಲ್ಲಿ ಅವ್ರಿಗೆ ಅಕೌಂಟ್ ಸೆಟ್ಲ್ ಮಾಡ್ತಾ ಇದ್ದಿದ್ದು. ಇದು ಬೇಕು, ಅಷ್ಟು ಬೇಕು, ಇಷ್ಟು ಬೇಕು ಅಂತ ಕೇಳ್ತಾ ಇರಲಿಲ್ಲ. ಅದನ್ನೆಲ್ಲ ನೋಡ್ಕೊಳ್ಳೋಕೆ ಒಬ್ಬರು ನಿತ್ಯಾನಂದ್ ಅಂತ ಒಬ್ಬರು ಮ್ಯಾನೇಜರ್ ಇದ್ದರು. ಕ್ಯಾಶು ಗೀಶು ಎಲ್ಲ ನೋಡ್ಕೊಳ್ಳೋರು, ಮೊದಲೆಲ್ಲ ನೋಡ್ಕೊಳ್ಳೋರು. ಆಮೇಲೆ ಅವರು ಬಿಟ್ಬಿಟ್ರು ನನ್ನ. ಸೊ ನಾನೇ ಅವನು ಕೊಡ್ತಾ ಇದ್ದಿದ್ದು. ಡಬ್ಬಿಂಗಲ್ಲಿ ತೊಗೊಂಡೋಗಿ ಕೊಟ್ಟರೆ ಅವ್ನು ಬೈತಾ ಇದ್ದ, ವಿಷ್ಣು ಯಾಕೋ ಈಗಲೇ ಕೊಡ್ತಾ ಇದೆಯಾ ಅಂತ. ಹೇಳ್ತಾ ಇಲ್ಲ, ವಿಷ್ಣು ದುಡ್ಡು ಕೊಟ್ರೆ ಪಾರ್ಟ್ ಮಾಡ್ತಾನೆ, ಇಲ್ಲದೇ ಇಲ್ಲ ಅಂತ ಹೇಳ್ತಾರಲ್ಲ, ನೀನು ಅವ್ರು ನಡೆಸ್ಕೊತಿರಲ್ಲ, ಅವನ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯಾವತ್ತೂ ಅವ್ನು ದುಡ್ಡು ಕೇಳ್ದವನೇ ಅಲ್ಲ. ಆ ಥರ ನನಗೂ ಅವನಿಗೂ ಅದು ಎಲ್ರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಅಲ್ಲ ಅಂಕಲ್, ಅವರು ಆಗಿನ ಕಾಲಕ್ಕೆ ಕೋಟಿನೇ ನೋಡಿಲ್ಲ.
ಕೋಟಿ ನೋಡಿಲ್ಲ ನೋಡಿಲ್ಲ. ಅವನನ್ನ ಅವನು ನಾನು ಪಾರ್ಟ್ ಮಾಡುವಾಗ್ಲೂ ನೋಡಿಲ್ಲ. ಕರೆಕ್ಟ್? ಏನ್ ಕೋಟಿ ನಾವು ಕೋಟಿ ನೋಡಿಲ್ಲ, ನಾನೇ ಇದ್ದೀನಲ್ಲ. ನೋಡಿಲ್ಲ. ಕೋಟಿಲಿ ಸಿನಿಮಾಗಳೇ ಆಗೋಗೋದಪ್ಪ. ಕೋಟಿ ಸೀನ್ ಇಲ್ಲ, ವ್ಯಾಲ್ಯೂಯೇಷನ್ ಒಂದು ಲೆಕ್ಕಾಚಾರದಲ್ಲಿ ಇರ್ತಾ ಇತ್ತು. ಬಟ್ ಕೋಟಿ ಅನ್ನೋ ನಂಬರ್ಗೆ ಸಿನಿಮಾನೇ ಆಗೋಗವ. ಐ ಹ್ಯಾವ್ ಟು ಟೆಲ್ ಯು ದಿಸ್, ಯಜಮಾನ ಆದ್ಮೇಲೆ he was in his peak. Correct. Peak ಆಯ್ತಾ. They were these producers who came and said, ನಿಮಗೆ ಕೋಟಿ ಕೊಡ್ತೀನಿ, 1.5 ಕೋಟಿ ಕೊಡ್ತೀನಿ, ನನಗೆ ಮಾಡಿ. He always used to say, ನನ್ನ ಅರ್ಹತೆ ಏನು, ನಾನು ಇಷ್ಟು ಸಂಪಾದನೆ ಮಾಡಬೇಕು, ನಾನು ಇಷ್ಟು ಮನೆಗೆ ಕೊಡಬೇಕು, ಇಷ್ಟು ಇದೆ, ಅಷ್ಟೇ ಬೇಕು. ಯಾರು ಹೇಳ್ತಾರೆ ಬಂದು ಕೇಳಿದ್ರು ಸರ್ ನೀವು ಇಷ್ಟೇನಾ ಅಂದ್ರೆ ಅಷ್ಟೇ ಬೇಕು ನನಗೆ, ನನಗೆ ಜಾಸ್ತಿ ಬೇಡ. ಅಯ್ಯೋ ಕೋಟಿನೂ ನೋಡಿಲ್ಲ ಅಂದ್ರೆ ಹೀಗೆ ಕೋಟಿ ನೋಡಿಲ್ಲ. ವಾಟ್ ಐ ಹ್ಯಾವ್ ಹರ್ಡ್ ಇಸ್ 75 ವಾಸ್ ಇಸ್ ಲಾಸ್ಟ್. ಹೌದಾ? 75 lakhs ಇಟ್ಟು. ಇವತ್ತಿನ ದಿವಸ ಅದು ಹೇಳಬಾರ್ದು, ಅದೇ ಜಾಸ್ತಿ. ಅವತ್ತಿನ ದಿವಸ ನಾವು ಯಾವುದು ಡಿಸ್ಕ್ಲೋಸ್ ಮಾಡ್ತಾ ಇರಲಿಲ್ಲ. ಹೇಳ್ತಿರೋದ್ರಿಂದ ಈಗ ಹೇಳ್ತಿರೋದ್ರಿಂದ ಹೇಳ್ತೀವಿ 75 lakhs 75 ಲಕ್ಷ ಅವ್ರ ಹೈಯೆಸ್ಟ್ ಪಡೆದಿರೋದು. 75 lakhs 75 lakhs ಮೇಲೆ ಒಂದು ಪೈಸಾ ಹೋಗಿಲ್ಲ. ಅಂಡ್ ಎಲ್ಲ ಅವರೇ ನೋಡ್ಕೊಳ್ಳೋದು. ಇಲ್ಲ ಮೊದಲು ನಾ ಹೇಳಿದಾಗ ಸ್ಟೇಯಿಂಗ್, he's eating, everything is his. Oh, it is not like 75 lakhs plus no. All his boys were paid by him, everything. ಆಮೇಲೆ ಅವನ ಹತ್ರ ಬೆಳ್ಕೊಂಡು ಬಂದ ಅಸೋಸಿಯೇಟ್ಸ್ಗಳು ನಾವುಗಳಲ್ಲ, ಮೇಕಪ್ ಮೆನ್ ಇರ್ಬೋದು, ಮೇಕಪ್ ಅಸಿಸ್ಟೆಂಟು, ಆಮೇಲೆ ಅವನ ಮನೇಲಿ ಒಬ್ಬ ಅಡುಗೆಯವನಿದ್ದ, ಆ ಅಡುಗೆಯವನು ಯಾರು ಮನೆ ಶ್ರೀಧರ್. ಈಗರು ನಾನು ನೋಡಿದ್ದೀನಲ್ಲ, ನನ್ನ ನೋಡ್ದಂಗೆ ಅಂತ ತಿಳಿದ ಮಟ್ಟಿಗೆ 15-20 ವರ್ಷದಿಂದ ಅವರೇನೇ ಇದ್ದರು. ಅವ್ರು ಯಾರನ್ನೂ ಚೇಂಜ್ ಮಾಡಿಲ್ಲ. ಅವನು ಫ್ಯಾಮಿಲಿ ಥರ ಅವ್ರುಗಳು ಕೂಡ ಇವನು ಬಿಟ್ಟು ಹೋಗೇ ಇಲ್ಲ. ಇನ್ನೊಬ್ಬ ಡ್ರೈವರ್ ಒಬ್ಬ ಇದ್ದ, ರಾಧಾ ಅಂತ. From the time I was born, from the time Appa came into the industry, ಆವಾಗ್ಲಿಂದ ರಾಧಾ ನೀವು ಅಂತೀರಾ ಯಾರೊಬ್ರು ಅವ್ರ ಜೊತೆ ಆಟಿಟ್ಯೂಡ್ ತೋರ್ಸೇ ಇಲ್ಲ. ಸರ್ ಅಲ್ಲಿ ಕೂತಿದ್ರೆ ಅವರೆಲ್ಲೋ ಇರೋರು, ಆಮೇಲೆ ಕರೆದ್ರೆ ಮಾತ್ರ ಅವ್ರು ಓಡ್ಬಾರ್ದು. ಬಾಡಿ ಗಾರ್ಡು ಇಲ್ಲ, ಯಾರು ಇಲ್ಲ, ರಾಧಾ ಅವರೇ. ಅವ್ರ ಮೊಬೈಲ್ ಅವ್ರ ಹತ್ರ ಇಟ್ಕೊಂತಾರಲ್ಲಪ್ಪ, ರಾಧಾ ಹತ್ರ ಇರೋದು. ರಾಧೆ ಅಂದ್ರೆ ಅವಾಗ ಬರ್ಬೇಕು ಫೋನು, ಇಲ್ಲ ಫೋನ್ ಬಂದ್ರೆ ಆಯಪ್ಪ ತಂದು ಕೊಡೋದು. ಫೋನ್ ಅಷ್ಟೇ. ಇವ್ ಕೇಳಿ ಏನು ಇರ್ತಾ ಇರಲಿಲ್ಲ, ಫೋನೇ ಅಲ್ಲಿರೋದು. ಮೊಬೈಲ್ ಬಂದಾಗ ಜಮಾನದಲ್ಲೇ ಫೋನೇ ರಾಧೆ ಹತ್ರ ಇರೋದು. ಇವಾಗ ಅಂಕಲ್ ಹೇಳಿದ್ರಲ್ಲ ಸಿಗರೇಟ್ ಜ್ಯೇಷ್ಠ ವಾಸ್ ಬಾರ್ನ್. ಜ್ಯೇಷ್ಠ ಊಟ ಆದ್ಮೇಲೆ ಜ್ಯೇಷ್ಠನ ಮುಂದೆ ಯಾವತ್ತು ಸಿಗರೇಟ್ ಸೇರ್ತಾರೆ, ಕಲ್ತ್ಕೊಂಡ್ಬಿಡ್ತಾವಲ್ಲ, ಕಲ್ತ್ಕೊಂಡ್ಬಿಡ್ತಾರ ಅಂತ ಹೇಳ್ಬಿಟ್ಟು ಎವ್ರಿ ಟೈಮ್ ಅವ್ನ್ ಹಾಲು ಕುಡಿತಿದ್ನೋ ಇಲ್ಲ ಮಲಗಿದ್ನೋ ಅವಾಗ ಏನಾದ್ರು ಮಾಡ್ಬಿಟ್ಟು ಅಲ್ಲಿ ಕಾರ್ ಹಿಂದೆ ಹೋಗ್ಬಿಟ್ಟು ಸಿಗರೇಟ್ ಸೇದೋದು. ಆಗ ನನಗ್ ಹೇಳ್ಬಿಟ್ಟು ಹೋಗೋದು, ಅವ್ನ್ ಬಂದ್ರೆ ನನಗೆ ನೀನು ಆಯ್ತಾ. ಅದಾದ ತಕ್ಷಣನೇ ಒನ್ಸ್ ವಾಟ್ ಹ್ಯಾಪನ್, ಐ ವಾಸ್ ಬಿಸಿ ಇನ್ ದ ಕಿಚನ್, ಇದ್ರು, ಓಡಿ ದಾದಾ ಅಂತ ಓಡಿ ಹೋದ. ಹಿ ವಾಸ್ ಆವಾಗ್ಲೇ ಇಸ್ ಟೇಕಿಂಗ್ ಅ ಸ್ಮೋಕ್. ಅವ್ನ್ ನೋಡ್ಬಿಟ್ಟ, ದಾದಾ ನೀವೇನ್ ಮಾಡ್ತಿದ್ದೀರಿ ಅಂತ ಕೇಳ್ದ. ಆವತ್ತಿನ ದಿವಸ ಲಾಸ್ಟ್ ಅಪ್ಪ ಸ್ಮೋಕ್ ಮಾಡಿ. ದಟ್ ವಾಸ್ ದ ಲಾಸ್ಟ್ ಡೇ ಹಿ ಸ್ಮೋಕ್. He said, ನನ್ನ ಮೊಮ್ಮಗ ನನ್ನನ್ನು ಈ ಪರಿಸ್ಥಿತಿನ ನೋಡಬಾರ್ದು. He left smoke. He never smoked. ಸೊ ಒಂದ್ ರೀತಿಲಿ ದಾದಾ ಸ್ಮೋಕ್ ಮಾಡಕ್ ಬಿಡೋದಕ್ಕೆ ಜ್ಯೇಷ್ಠನೇ ಕಾರಣ ಆಯ್ತು. As co-actors, when you were sharing the camera, ಹೆಂಗಿತ್ತು? How was the? I'm really scared. ನಂಗೆ ತುಂಬಾ ಭಯ ಆಗ್ತಾ ಇತ್ತು. ಅವ್ರ ಎದುರುಗಡೆ ಇದ್ರೆ ನನಗೆ ಆಕ್ಟಿಂಗೇ ಬರ್ತೋಗ್ಬಿಡ್ತಿದ್ದೆ, ಆಕ್ಟಿಂಗೂ ಬರ್ತಿರ್ಲಿಲ್ಲ. ಬಟ್ ಆದ್ರೂ ಚಾಲೆಂಜ್ ಆಗಿ ಮಾಡಬೇಕು, ಇಲ್ಲಾಂದ್ರೆ ಬೈತಾರೆ ಅನ್ನೋ ಭಯದಿಂದ ಮಾಡ್ತಾ ಇದ್ವಿ. ಬಟ್ ಇವ್ರುಗಳೆಲ್ಲ ಚಿಕ್ಕ ಹುಡುಗನಾಗಿ ಬಂದವನು ಇವನು. ಆ ಚಿಕ್ಕ ಹುಡುಗನಾಗಿ ಬಂದಾಗಲೂ ಕೂಡ ಇವನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ವು. ಎಲ್ಲರೂ ನಾವು ನೋಡ್ಕೋತಾ ಇದ್ವು, ವಿಷ್ಣು ಚೆನ್ನಾಗಿ ನೋಡ್ಕೋತಿದ್ದ. ಇವನು ಆ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಅಲ್ಲ. ನಾನೀಗ ಶಿವಶಂಕರ್ ತಗೊಂಡ್ರೆ, ನೀವು ಶಿವಶಂಕರ್ ಇಂದ ಮುತ್ತಿನಾರ ಯು ಆರ್ ಸೋ ಶಾರ್ಟ್, ಸ್ಮಾಲ್ ಬಾಯ್. ಅದಕ್ಕೂ ಮುಂಚೆ ಶಿವಶಂಕರ್, ಅದನ್ನೇ ಹೇಳ್ತಾ ಇರೋದು ನಾನು. ಶಿವಶಂಕರ್ 2ನೇ ಸಿನಿಮಾ, ಆಮೇಲೆ ಮುತ್ತಿನ 88 ಅಲ್ವಾ ಅಂಕಲ್, 89 ಶಿವಶಂಕರ್. ಹೆಚ್ಚು ಕಮ್ಮಿ ಅಷ್ಟೇ, ಬಿಕಾಸ್ ಒಂದೊಂದು ಅದೇ ವರ್ಷದಲ್ಲಿ ಹಂಗಂಗೆ 3 ತಿಂಗಳಲ್ಲಿ ಆಗ್ತಾ ಇದ್ದು. ಸೊ ಅವಾಗ ಅಂದ್ರೆ
ನನ್ಗೇನಂದ್ರೆ ನಮ್ಗೆ ಗೊತ್ತಿಲ್ವಲ್ಲ ಯಾರ ಜೊತೆ ಆಕ್ಟ್ ಮಾಡ್ತಾ ನಿಮ್ ಇದ್ದೀನಿ. ನೆನ್ಪಿತ್ತ ಈಗ ಮುತ್ತಿನ ಹಾರ ಡೇಸ್ ಎಲ್ಲ? ಈಗ ರಿವೈಂಡ್ ಮಾಡ್ಕೊಂಡು ನನ್ಗೆ ಸ್ವಲ್ಪ ವೇಗಾಗಿ ನೆನಪಿದೆ. ಐ ಕ್ಯಾನ್ ರಿಮೆಂಬರ್ ದೋಸ್ ಇಂಪಾರ್ಟೆಂಟ್ ಶೂಟ್ ಡೇಟ್ಸ್ ಎಲ್ಲ ನನಗೆ. ನಾನು ಹೇಳ್ತಾ ಇರೋದು ನನಗೆ ಬುದ್ಧಿ ಎಲ್ಲ ಬೆಳೆದು ನಾನೇ ಸಿನಿಮಾಗಳು ನೋಡಿದಾಗ ಆವ್ ಸ್ಟ್ರಕ್ ಆಗ್ತಾ ಇದೆ ಅವಾಗ ನನಗೆ. ಏನ್ ಗುರು ಅಶ್ವಥ್ ಅಂತಲ್ಲ ಅವ್ರ ಜೊತೆ ಅಳಿ ಸೀನು, ಮುತ್ತಿನ ಹಾರ, ಸುಹಾಸಿನಿ ಮೇಡಮ್ ಮಣ್ಣು ಮಾಡೋ ಸೀನು, ಈ ತರ ಈ ಸೀನ್ ಎಲ್ಲ ನನಗೆ ಶೂಟಿಂಗ್ ಎಲ್ಲ ಜ್ಞಾಪಕ ಬರೋದು. ಅದಕ್ಕೆ ನಂದು 2 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ಕೊಂಡ್ರೆ ಟೋಟಲ್ ಇನ್ನೋಸೆನ್ಸ್ ಅಲ್ಲಿ ಅವ್ರ ಜೊತೆ ಮಾಡಿರೋದು 6 ಸಿನಿಮಾಗಳು, ಏನು ಅಂತಾನೆ ಗೊತ್ತಿಲ್ಲದೆ. ಸ್ವಲ್ಪ ಮೆಚುರಿಟಿ ಬಂದ್ಮೇಲೆ ಮಾಡಿದ್ದೆ ಜ್ಯೇಷ್ಠ. ಕರೆಕ್ಟ್. ಇವ್ರು ಹೇಳಿದ್ರ ನರ್ವಸ್ ಆಗೋದು, ಅವಾಗ ನರ್ವಸ್ ಆಗೋಯ್ತು ಕಣೆ ನನಗೆ. ಐ ನೋ ಈಸ್ ಅವಾಗ ಅಲ್ಲಿವರೆಗೂ ಅವ್ರ ಸ್ಟಾರ್ ಅಂತ ನಮಗ್ ಗೊತ್ತಾಗುತ್ತೆ ನೋಡಿ. ಅವತ್ತೇ ಕರೆಕ್ಟ್ ಆಗಿ ಹೇಳಿದ್ರೆ ಬೇದಿನೇ ನನಗ್ ಬರ್ತಾನೆ ಇರ್ಲಿಲ್ಲ ಎಕ್ಸ್ಪ್ರೆಷನ್ಸ್. ಆಮೇಲೆ ಪ್ರೇಮ ಹೋಗು ಹೋಗು ರೂಮ್ಗೆ ಹೋಗಿ ಡೈಲಾಗ್ ಎಲ್ಲ ಕಲ್ತ್ಕೊಂಡ್ ಬಾ. ಆಮೇಲೆ ಸರ್ ಇಲ್ಲಿ ಇಲ್ಲವೇ ಇಲ್ಲ, ನಾನು ಆಕ್ಟ್ ಮಾಡ್ತಿದ್ದೀನಿ ಅಷ್ಟೇ, ಇಲ್ಲಿ ಯಾರು ಇಲ್ಲ ಅನ್ಕೊಂಡು ಮೈಂಡಲ್ಲಿ ಪ್ರಿಪೇರ್ ಮಾಡ್ಕೊಂಡು ಬರ್ತಿದ್ದೆ ನಾನು. you're telling like this ಅಲ್ವಾ, an actor of ಅವಿನಾಶ್ ಸರ್ ಕ್ಲಾಸ್. ಅವಿನಾಶ್ ಸರ್ ಕ್ಲಾಸ್ ಕ್ಯಾಲಿಬರ್ ಇರೋರು ಕೂಡ ಭಯ ಪಟ್ಟಿದ್ದಾರೆ ವಿಷ್ಣು ಸರ್ ಜೊತೆ. ಜ್ಯೇಷ್ಠ ಮಾಡೋವಾಗ ಹೇಳೋರು ಯಾವ್ದೋ ಒಂದ್ಸರಿ ಅರೆಸ್ಟ್ ಮಾಡ್ಬೇಕು, ಕುತ್ಕೆ ಪಟ್ಟಿ ಏನೋ ಹಿಡಿಬೇಕೋ ಏನೋ. ಲೈಕ್ 2-3 ಸತಿ ಹಿಂಗಾಗ್ಬೇಕು. ಯಾಕೆ ಅವಿನಾಶ್ ಏನೋ ಸರ್ ಆಗಲ್ಲ ಸರ್, ಅದು ಹೆಂಗೋ ಸರ್ ನಿಮ್ ಕುತ್ಪಟ್ಟೆ ಹಿಡಿಯಕ್ ನನ್ಗೆ ಆಗಲ್ಲ ಸರ್ ಅಂತ ಅವಿನಾಶ್ ಹೇಳ್ತಿದ್ದಾರೆ. ಇಮ್ಯಾಜಿನ್ ದಟ್ ವಾಸ್ ಹಿಸ್ ಅವರ. ಅಂಡ್ ಫರ್ಗೆಟ್ ಅಬೌಟ್ 9 o'clock, 7 o'clock used to be with makeup and costume set ಅಲ್ಲಿ. Dinesh Babu movies 3:30 in the morning first shot. 3:30 in the morning first shot. He always his shots are at 3:30. ಬೆಳಿಗ್ಗೆ ಶುರು ಮಾಡ್ತಾರೆ, ಮಧ್ಯಾಹ್ನ 3:30 ಅಂದ್ರೆ ಬಿಫೋರ್ ಸನ್ಲೈಟ್ ಅಲ್ಲ, 11 ಗಂಟೆ 11:30 ಬ್ರೇಕ್ ಮಾಡ್ಬಿಡ್ತಾರೆ. ಹೌದು, ಆಮೇಲೆ 4 o'clock ತೆಗಿಯೋದು, 4 o'clock ಮಾಡ್ತಾರೆ. 4 o'clock ಶೂಟ್. ಯಾಕೆ ಸೋ ವಿಯರ್ಡ್ ಅಂತ ಒಳ್ಳೆ ಶಾಟ್ಗಳು ತೆಗಿಯೋರು. He was such a nice ಕ್ಯಾಮ್ರಾಮನ್ ಅಂಡ್ ಅ ಡೈರೆಕ್ಟರ್. ಅಂದ್ರೆ 3:30 ಅಂತ ಕೇಳಿದ್ರೆ ಎಲ್ಲಾರು ಫಸ್ಟ್ ಯೂನಿಟ್ ಹೋಗಿರ್ಬೇಕು 3:30ಗೆ. 3:30 ದ ಯೂನಿಟ್ ಇಸ್ ರೆಡಿ. ಅಲ್ಲ ಅವ್ರಿಗೆ ಇರ್ಬೋದು, ಇವರೆಲ್ಲ ಬೆಂಡ್ ಆಗ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. ಓಪನ್ ಆಗಿ ಹೇಳಕ್ ಆಗಲ್ಲ ಅಷ್ಟೇ. ಇಲ್ಲ, ಮೇನ್ ರೀಸನ್ ಏನ್ ಗೊತ್ತಾ, ನೀ ಕೇಳಿದಲ್ಲ ವೈ ಅಂತ. 11 ಗಂಟೆ ಮೇಲೆ ಟಾಪ್ ಲೈಟ್ ಆಗ್ತಾ ಬರುತ್ತೆ. 12, 1, 1:30, 2 ಗಂಟೆವರೆಗೂ ನಿನ್ಗೇನಾಗುತ್ತೆ, ನಿನ್ ಫೇಸೇ ನಿನ್ನ ಶಾಡೋ ಬೀಳ್ತಾ ಇರುತ್ತೆ. ಈ ಭಾಗ ಇದೆಯಲ್ಲ, ಇದು ಇಲ್ಲಿಗೆ ಶಾಡೋ, ಈ ನೋಸ್ ಇಲ್ಲಿಗೆ ಶಾಡೋ, ಈ ತುಟಿದ್ ಇಲ್ಲಿಗೆ ಶಾಡೋ, ಈ ಗಲ್ಲದ್ ಇಲ್ಲಿಗೆ ಶಾಡೋ ಬೀಳ್ತಾ ಇರುತ್ತೆ. ಸೊ ಯೂಶಲಿ ಆ ಟಾಪ್ ಲೈಟ್ ಬಂದಾಗ ಅವಾಯ್ಡ್ ಮಾಡಕ್ಕೆ ಸ್ಕಿಮ್ಮರ್ ಹಾಕ್ಬೇಕು. ಸ್ಕಿಮ್ಮರ್ ಹಾಕಿ ಲೈಟ್ಸ್ ಹಾಕಿ ಮಾಡಿದಾಗ ಬ್ಯಾಲೆನ್ಸ್ ಆಗುತ್ತೆ. ಆ ಆರ್ಟಿಫಿಷಿಯಲ್ ಲೈಟಿಂಗ್ ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರಿಗೆ ನ್ಯಾಚುರಲ್ ಲೈಟಿಂಗ್. ಇಫ್ ಯು ಸಿ ಅಮೃತವರ್ಷಿ, ದೇರ್ ಇಸ್ ನೋ ಲೈಟಿಂಗ್ ಅಟ್ ಆಲ್, ಓನ್ಲಿ ಸನ್ಲೈಟ್. ದಿನೇಶ್ ಬಾಬು ಅವ್ರದ್ದು ಒಂಥರ ಮಜಾ ಹೆಂಗೆ ಗೊತ್ತಾ, ಆ ಟಿಫನ್ ಬ್ರೇಕ್ ಅನ್ನೋ ಟೈಮಲ್ಲಿ ತಿಂದ್ಬಿಟ್ಮೇಲೆ ಒಂದ್ ಸೀನ್ ಮ್ಯಾಕ್ಸಿಮಮ್. ಅಷ್ಟೋ ಟಾಪ್ ಲೈಟ್ ಬಂತಂದ್ರೆ ಮುಗೀತು. ಮತ್ತೆ ನೀನ್ ಕ್ರಿಕೆಟ್ ಆಡು ಎಲ್ಲ ದುನಿಯಾ ಸುತ್ಕೊಂಬ ಏನಿಲ್ಲ, ತಿರ್ಗಾ 2 ಗಂಟೆಗೆ ಬಾ ನೀನು. ಬಟ್ ಕಾಲ್ ಶೀಟ್ ಹೆಂಗ್ ವರ್ಕ್ ಆಗುತ್ತೆ? ಅದಂಗ್ ಮಾತಾಡೋದು, ಹಂಗೆ ಇರೋದು. ಹಿಂಗೆ 2 ಗಂಟೆ ಮೇಲೆ ತಿರ್ಗಾ ಊಟ ಮುಗಿಸ್ಕೊಂಡು ಶೂಟಿಂಗ್ ಸ್ಟಾರ್ಟ್. 6 ಗಂಟೆಗೆ ಎಂಜಾಯ್ ಆಕ್ಚುಲಿ ಅವ್ರ ಜೊತೆ ಶೂಟಿಂಗ್ ಮಾಡುವಾಗ ನಾವು. ಸೊ ನೀನ್ ಹೆಂಗೆ ಅಂದ್ರೆ ಬೇಗ ಪ್ಯಾಕಪ್ ಮಾಡ್ತೀವಲ್ವಾ, ಸೊ ಬೆಳಗ್ಗೆ ಬೇಗ ಬಾ, ಇದು ರೂಲ್. 6 ಗಂಟೆಗೆ ಪ್ಯಾಕಪ್ ಮಾಡ್ತೀನಲ್ವಾ, ಸೊ ಬೆಳಗ್ಗೆ ತಿರ್ಗಾ 5 ಗಂಟೆಗೆ ಇರೋ. ಎಣ್ಣೆ ಹಾಕೋರ್ ಗತಿ ಏನಪ್ಪ? ನೀವು ಈ ಎಣ್ಣೆಗೆ ಹೋದ್ರೆ ನಮಗ್ ಪಾಂಚಾಲಿ ತಲೆ ಮೇಲೆ ಹರಳೆಣ್ಣೆ. ಹೌದು, ಹಳ್ಳಿ ಕ್ಯಾರೆಟ್ ಎಲ್ಲಾರು ಹರಳೆಣ್ಣೆ. ನಾನು ಅನಿರುದ್ದು ಬೆಳಗ್ಗೆ ಎಲ್ಲ 4 ಗಂಟೆಗೆ ಎದ್ಕೊಂಡು ಹಂಗೆ ಬೈಕೊಂತ ಇದ್ವಿ ಅವ್ರನ್ನ. ಅಷ್ಟು ಕೆಟ್ಟದಾಗಲ್ಲ ಬೈಕೊಂಡಿದ್ವಿ, ಏನ ಯಾ ಡೇ ಹತ್ರ ಸಾಕೊಂಡು ಸಾಯಿಸ್ತಾರ ನಮ್ಗೆ ಅಂತ. 3 ಗಂಟೆ ಟೀ ಬರೋದು ಗುರು ನಮ್ ರೂಮ್ಗೆ. 3:30 ಬೆಳಗಿನ ಜಾವ ಟಕ್ ಟಕ್ ಅಂತ. ಇವತ್ತಿನ ದಿವಸ ಕೂಡ ಅಂದ್ರೆ ಶೂಟಿಂಗ್ ಇದೆ ಅಂದ್ರೆ ಪಾಪ ಪ್ರೊಡಕ್ಷನ್ ಅವರು ನಾನು ಅದಕ್ಕೆ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಪ್ರೊಡಕ್ಷನ್ ಈವನ್ ಸರ್ ಆಲ್ಸೋ. ಅಷ್ಟು ಹುಡುಗರೇ ಅಷ್ಟು ಬೇಗ ಇರುವಾಗ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಅಲ್ಲಿರ್ಬೇಕು ಕರೆಕ್ಟ್ ಆಗಿ ಆ ಟೈಮ್. 3:30 ಫಸ್ಟ್ ಶಾಟ್, 3:30 ಫಸ್ಟ್ ಶಾಟ್. 3:30 ಫಸ್ಟ್ ಶಾಟ್ ಅಂದ್ರೆ ಟೆಕ್ನಿಕಲ್ ಒಂದು 2 ಕಾಲ್ಗೆಲ್ಲ ಎದ್ದು ರೆಡಿ. ಹೌದು. ಶೂಟಿಂಗ್ ಟೈಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ನಾಯಕ ಐ ಮೀನ್ ಮೈ ಹೀರೋ ಅವನು ಹೆಂಗೆ ಅಂತ ಹೇಳಿದ್ರೆ 6 ಗಂಟೆಗೆ ಮೊದಲೆಲ್ಲ ಮಾಡ್ತಾ ಇದ್ವು ಬಿಡಿ, 9 ಗಂಟೆ ತನಕ ಮಾಡ್ತಾ ಇದ್ವು, 12 ತನಕ ಮಾಡ್ತಾ ಇದ್ವು. ಒಂದು ಪರ್ಟಿಕ್ಯುಲರ್ ಇದರಿಂದ 6 ಗಂಟೆವರೆಗೇನೆ ಮಾಡೋದು ಅಂತ ಒಂದು ಆಯಿತು, ತೀರ್ಮಾನ ಥರ ಆಯಿತು. ಸೊ ನಾನು ಹೆಂಗೆ ಅಂದರೆ 6 ಗಂಟೆವರೆಗೂ ಆಯ್ತಾನೆ. 6 ಗಂಟೆ ಮೇಲೆ ನಾನು ಎಕ್ಸ್ಟೆಂಡೇ ಮಾಡ್ತಾ ಇರಲಿಲ್ಲ. ಸೀನ್ ಮುಗಿಲಿಲ್ಲ ಅಂದ್ಕೊಳ್ಳಿ, ನಾಳೆ ತಕ್ಕೊಳ್ಳೋಣ. ಇವ್ರು ಹೇಳೋರು ವಿಷ್ಣು ಅವರು, ಈ ಸೀನ್ ಮುಗ್ದಿಲ್ಲ ಕಣೋ,
ನಾಳೆ ತೆಗೆದ್ಬಿಡು, ಒಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿಬಿಡು, ಮುಗಿಸ್ಬಿಡು. ನಾವು ಸಿಸ್ಟಮ್ ಅಪ್ಪ, 6 ಗಂಟೆ ಮೇಲೆ ಕೆಲಸ ಮಾಡಲ್ಲ, ನೀನು ನಾಳೆ ಬಾ ಹಂಗೆ ಹೇಳವೆ. ನೀನು ನಾಳೆ ಬೆಳಗ್ಗೆ ಬರ್ತೀಯಲ್ಲ, ಇದೇ ಸೆಟಪ್ಪು, ಇದೇ ಲೈಟಿಂಗ್ ಇರುತ್ತೆ, ಯೋಚನೆ ಮಾಡಬೇಡ, ಮಾಡೋಣ ಅಂತ. ಅವನು ಯಾವತ್ತೂ ಕೂಡ ನನ್ನ ಬುದ್ಧಿ ತಿಳಿದಂಗೆ 9 ಗಂಟೆ ಶೂಟಿಂಗ್ ಅಂದರೆ 9 ಗಂಟೆಗೆ ವಿತ್ ಮೇಕಪ್ ಅಂಡ್ ಡ್ರೆಸ್ ಇರವ. ಓಹೋ, ಯಜಮಾನದಲ್ಲಿ ಆಕ್ಚುಲಿ ಶಶಿಕುಮಾರ್ ಅವ್ರು ಸ್ವಲ್ಪ ಲೇಟ್ ಆಗಿ ಬರೋರು, ಬಟ್ ಇವ್ರು ಆಲ್ರೆಡಿ ಬಂದು ಕೂತ್ಬಿಟ್ರು. ನಾವು ಅದಕ್ಕಿಂತ ಬೇಗ ಓಡೋಗ್ತಿದ್ವಿ, ಎಲ್ಲಿ ಸಾರ್ ಬಂದ್ಬಿಡ್ತಾರೆ ಬೇಗ. ಗಂಡಸರು ಬೇರೆ ರೆಡಿ ಆಗ್ಬಿಡ್ತಾರೆ. ಪಾಪ ಇವ್ರಿಗೆಲ್ಲ ಬಹಳ ಕಷ್ಟ ಇವ್ರಿಗೆ. ಎಸ್ಪೆಷಲಿ ಏನಾರು ಮೈಥಲಾಜಿಕಲ್ ಅಂತ ಆಗ್ಬಿಟ್ರೆ ಸತ್ರು ಇವ್ರು. ಹೌದು, ಇಲ್ಟಾಕ ಅಲ್ಟಾಕ ಇಲ್ಟಾಕ ಅದೆಲ್ಲ ಹಾಕ್ಸ್ಕೊಳ್ಳೋ ಹೊತ್ತಿಗೆ ಸುಸ್ತಾಗೋಗಿರುತ್ತೆ ಅವ್ರಿಗೆ. ಮೇಕಪ್ ತೆಗಿಯೋದು ಕಷ್ಟ, ಹಾಕ್ಸ್ಕೊಳ್ಳೋದು ಕಷ್ಟ, ಆ ಥರದ್ದು. ನಮ್ಮ ಇವನು ಇದಾನಲ್ಲ, 9 ಗಂಟೆ ಕರೆಕ್ಟಾಗಿ ಬಂದ್ಬಿಡುವ, ನಾವು 6 ಗಂಟೆ ಕರೆಕ್ಟಾಗಿ ಕಳ್ಸಿಕೊಟ್ಬಿಡು. ನನಗೆ ಅವನಿಗೆ ಹೇಗಿರೋದು ಅಂತ ಹೇಳಿದ್ರೆ, ಅವನು ಕಾಫಿ ಪ್ರಿಯ, ತುಂಬ ಕಾಫಿ ಪ್ರಿಯ. ನಮ್ಮದೇ ಮೆಸ್ ಬೇರೆ ಇರೋದಲ್ಲ. ಸರಿ, ಒಂದು ಸತಿ ಒಂದು ಚಿಕ್ಕ ಇನ್ಸಿಡೆಂಟ್. ಕಾಫಿ ಬಂದರೆ ತೊಗೊಂಡೋಗಿ ವಿಷ್ಣು ಕೊಟ್ಟರು. ವಿಷ್ಣು ಕುಡಿದ್ಮೇಲೆ ಅಂತ ಮೂತಿ ಚೇಂಜ್ ಆಗೋಯ್ತು. ನಾನು ಕರೆದ, ಬಾಯಿಲಿಂದ ಏನು ಅಂದ, ಈ ಕಾಫಿ ಕುಡಿ ಅಂದ. ಅವನು ಕುಡಿದ್ಬಿಟ್ಟಿಯಾನೆ. ಅವನು ಎಂಜಲು ಪಂಜಲು ಅಂತ ಅನ್ನಿಸ್ಲಿಲ್ಲ. ಇದನ್ನ ನಾ ಡೈರೆಕ್ಟರ್ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಿಲ್ಲ, ಇದನ್ನ ನನ್ನ ಫ್ರೆಂಡಿಗೆ ಕೊಡ್ತಾ ಇದ್ದೀನಿ ಅಂತಲ್ಲ. ನಮ್ಮಿಬ್ಬರಲ್ಲಿ ಅಷ್ಟಿತ್ತು ಅಫೆಕ್ಷನ್. ಅದು ಸರಿ ಕಣ, ಚೆನ್ನಾಗಿಲ್ವೇನೋ ಅಂದೆ. ನೀ ಕುಡಿದು ನೋಡು. ಬಡಪೆಟ್ಟಿಗೆ ನಾ ಕುಡಿಯೋವರೆಗೂ ಬಿಡ್ಲೇ ಇಲ್ಲ ಅವನು. ನಾನು ಕುಡ್ದೆ, ಅದು ನಿಜವಾಗ್ ಚೆನ್ನಾಗಿರ್ಲಿಲ್ಲ. ಅವ್ನು ಹೇಳಿದೆ, ಇನ್ನೊಂದು ಮಾಡಿಸ್ಕೊಡ್ತೀನಿ ತಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಇನ್ನೊಂದು ಕಾಫಿ ಮಾಡಿಸ್ಕೊಡ್ತೀನಿ ಆಯಿತು. ಅಂದರೆ ಅವ್ನು ಕುಡಿಲಿಲ್ಲ. ಮೊದಲು ನೀ ಕುಡಿ ಅಂತ. ನಾನು ಕುಡಿದು ರುಚಿ ನೋಡಿದ್ದು ಕಾಫಿನ ಕುಡಿದು. ಈ ಥರ ನಮ್ಮಿಬ್ಬರಲ್ಲಿ ಈ ಎಂಜಲ್ ಪಂಜಲ್ ಬಾಂಧಿವೆ. ಯಾವತ್ತೂ ಕೂಡ ನನ್ನ ನಾನ್ ವೆಜ್ ತಿನ್ನುವಂಥ ಬಲವಂತ ಮಾಡಿದವನೇ ಅಲ್ಲ. ನೋ ನಮ್ಮ ಎಲ್ಲರ ಜೊತೆನೂ ಕೂತು ಊಟ ಮಾಡುವ. ಅವ್ನು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ದ ರಾಜೇಂದ್ರ ಅಂತ. ನಂದು ಒಂದೇ ಒಂದು ಕಂಡೀಷನ್, ಓಕೆ ಅಪ್ಪ, ನೀನು ನನಗೆ ಥ್ರೂಔಟ್ ಶೆಡ್ಯೂಲಲ್ಲಿ ನಿಮ್ಮ ಮನೆಯಿಂದ ಊಟ ತರಿಸ್ಬಿಡು. ಯಾಕೆಂದ್ರೆ ನಿಮ್ಮ ಮನೇಲಿ ಅಡುಗೆವನಿರಲ್ಲ ಶ್ರೀಧರ, ಅವ್ನು ತುಂಬ ಚೆನ್ನಾಗಿ ಮಾಡ್ತಾನೆ. ಅಯ್ಯೋ ಅಲ್ಟಿಮೇಟ್ ಕೇಳಿ, ಅಲ್ಲಿ ಹುಳಿ ಗಿಳಿ ಎಲ್ಲಾನು, ಸಾರು ರಸಮ್ಮು ಎಲ್ಲಾನು ಹೇಳಿದೆ. ಥ್ರೂಔಟ್ ಶೆಡ್ಯೂಲ್ ನಂಗೆ ಮನೆ ಊಟ ಕೊಟ್ಬಿಡು, ರೆಮ್ಯುನರೇಷನ್ ಕೊಡ್ತೀವಿ ಅಂತ. ಸೊ ಅವ್ನು ಊಟ ಬರೋದು ಮನೆಯಿಂದ, ಊಟ ಹಾಗೇ ಬರೋದು. ಈ ಥರ ಊಟ ಗೀಟ ಎಲ್ಲನೂ ಅಷ್ಟೇ. ನಾವು ಶೂಟಿಂಗ್ ಮುಗೀತು, ಕುದುರೆ ಮುಗ್ದಲ್ಲಿ ಒಂದು ಸತಿ ಶೂಟಿಂಗ್ ಕುದುರೆ ಮುಗ್ದಲ್ಲಿ ಏನೋ ಮೆಸ್ಸೆಲ್ಲ ಬೇರೆ ಕಡೆ ಇರೋದು. ನಾವೆಲ್ಲ ಎಕ್ಸ್ಪೆಕ್ಟೆಡ್ ಹಾಸ್ಟೆಲ್ ಅಂತ ಒಂದಿದೆ, ಅಲ್ಲಿರೋ ನಾನು ವಿಷ್ಣು ಇವರೆಲ್ಲ. ಸೊ ಎಲ್ಲರೂ ಒಂದೇ ಗುರಿ ಪೀರಿಯಡ್ ಅಂತ ಕಾಣಿಸುತ್ತೆ. ಇಲ್ಲಿಂದ ಮೆಸ್ಸಿಗೆ ನಡ್ಕೊಂಡು ಹೋಗಬೇಕು. ಸೊ ಇಲ್ಲಿಂದ ಊಟ ಇದಾದ್ಮೇಲೆ ಶೂಟಿಂಗ್ ಎಲ್ಲ ಆದಮೇಲೆ ಒಂಥರ ಒಂದು ಏನಂತ ಹೇಳಿದ್ರೆ, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ರೂಮ್ಗೆ ಹೋದ್ಮೇಲೆ ಇದು ಎಕ್ಸಸೈಸ್ ಮಾಡ್ತಾನೆ. 1 hour ಎಕ್ಸಸೈಸ್ ಮಾಡ್ತಾನೆ. ಯಾ 1 hour ನಾನು ನೋಡಿರೋದು, ಬೇರೆ ಗೊತ್ತಿಲ್ಲ ನನಗೆ. 1 hour, ಯಾಕೆಂದರೆ 1 hour ಆದಮೇಲೆ ನಮ್ಗೆ ಹೇಳ್ಬಿಡ, ನಾನು ಇದು ಮಾಡ್ತೀನಿ, ಎಕ್ಸಸೈಸ್ ಮಾಡಿದ್ಮೇಲೆ 7-7:30 ಹೊತ್ತಿಗೆ ಬಂದ್ಬಿಡ್ರೋ ಅಂದವ. ಸೊ 7:30 ಹೊತ್ತಿಗೆ ನಾನು, ರಾಜಾರಾಮು, ನನ್ನ ಅಸಿಸ್ಟೆಂಟ್ಸು ಎಲ್ಲ ಕೂತ್ಕೊಂಡು ಹೋಗೋ ಒಂದು ರೂಮ್ಗೆ ಹೋಗಿ ಎಲ್ಲ ಹರಟೆ ಎಲ್ಲ ಹೊಡ್ಕೊಂಡು ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗೋವು. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಲ್ಲಿ ಊಟ ಮಾಡಿಕೊಂಡು ಪುನಃ ವಾಪಸ್ ನಡ್ಕೊಂಡು ಬರ್ತಾಯಿದ್ವಿ. ಅವನು ಕಾರ್ ಬೇಕು ಅಂತ ಕೇಳ್ತಾ ಇರಲಿಲ್ಲ. ನಡ್ಕೊಂಡು ಹೋಗೋಣ ಬರೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಡ್ಕೊಂಡು ಹೋಗುವ. ತಣ್ಣಗೆ ಗಾಳಿ, ಕುದುರೆ ಮುಖ ಕೇಳುವಾಗ ಫಸ್ಟ್ ಕ್ಲಾಸ್ ಆಗಿರೋದು, ನಡ್ಕೊಂಡು ಬರೋ ಇದು ಮಾಡೋದು. ಸೊ ಈ ಥರ ಯಾವ ಥರದ್ದು ಒಂದು ಸ್ಟಾರು ಫ್ಯಾನ್ಸ್ ಏನು ಇಲ್ಲ ಅವನಿಗೆ. ಆಮೇಲೆ ಅವ್ರ ಮುಂದೆ ಆಟಿಟ್ಯೂಡ್ ತೋರಿಸ್ಬಾರ್ದು. ಬಂದಾಗಿಂದ ತೋರ್ಸಿದ್ರೆ ಅವನ್ ನನ್ನ ಮಗ ಚಿಂದಿ ಮಾಡ್ಬಿಡ್ತಾರೆ. ನೀವು ಅದೇ ಆಟಿಟ್ಯೂಡ್ ನ ನೀವು ಆಕ್ಟಿಂಗ್ ಅಲ್ಲಿ ತೋರಿಸಿ, ಕೆಲಸದಲ್ಲಿ ಮಾಡಿ ಅಂತ ಹೇಳೋದು. ನೀವೀಗ ಶುರು ಮಾಡಿದಾಗ 95 ಅಲ್ಲ ಮ್ಯಾಮ್? ಹೌ ಓಲ್ಡ್ ವೇರ್ ಯು ಮ್ಯಾಮ್? I was 18-19 years old. After second PUC. After second PUC. So ನಿಮ್ಗೆ ಎಲ್ಲರಂತೆಲ್ಲ ಗಂಡ ಅಂದ್ರೆ hardly you were 21? ಹೌದು, 22. So with ಏಜ್ ಆಫ್ 21, ಲೈಕ್ ನೀವು ಒಂದು ವಿಷ್ಣು ಸರ್ ಅಂದ್ರೆ ಒಂದು ಸಖತ್ ಸೀನಿಯರ್ಗೆ, ಹೌ ಆರ್ ಯು ಏಬಲ್ ಟು ಡೂ ದ್ಯಾಟ್? ನಾನು ಹೇಳ್ತಿದ್ದೀನಲ್ಲ ಸರ್, ನಾನು ಮಾಡ್ತಾ ಇದ್ದೀನ, ನನ್ಗಿನ್ನೂ ಇದೇ ಬರ್ತಿರ್ಲಿಲ್ಲ. ವಿಷ್ಣು ಸರ್ ಜೊತೆ ಮಾಡ್ತಿದ್ದೀನ, ಆ್ಯಕ್ಟ್ ಮಾಡ್ತಿದ್ದೀನ. ಅವಾಗ ಎಲ್ಲರೂ ಹೇಳೋರು, ನಿನ್ನ ವಯಸ್ಸೇನು ಅವ್ರ ವಯಸ್ಸೇನು, ಯಾಕೆ ಅವ್ರ ಜೊತೆ ಮಾಡ್ತಿದ್ಯಾ ಅಂತೆಲ್ಲ ಹೇಳೋದು. ನನಗೆ ಕಲಿಯೋದಿದೆ. ನಿಮ್ಗೆ ಏನೇ ಸಿಕ್ಕಿದ್ರು ಅಂಥ ಸೀನಿಯರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂದರೆ ಒಂದು ದೊಡ್ಡ ವಿಷಯ. ನನಗೆ ಅವ್ರ ಜೊತೆ ಕಲಿಯೋದಿದೆ. ಅವ್ರ ಹತ್ರ ನಾನು ಆ್ಯಕ್ಟ್ ಮಾಡ್ಬೇಕು. ನಾನು ಚಿಕ್ಕ ವಯಸ್ಸಿಂದ ಕನಸು ನನಗೆ.
ಎಲ್ಲರಂತೆಲ್ಲ ಗಂಡ ಅಷ್ಟು ಹೋಗ್ಲಿಲ್ಲ, ಬಟ್ ಆಮೇಲೆ ಹಿಟ್ ಆಗಿದ ತಕ್ಷಣ. ಬಟ್ ಇನ್ ದ್ಯಾಟ್ ಇಷ್ಟು ವಿಷಯದಲ್ಲಿ ಮನೆಯಲ್ಲಿ ಅಫ್ಕೋರ್ಸ್ ಸೆಟಲ್ ಬಿಟ್ಟು ಮನೆಯಲ್ಲಿ ವಾಟ್ ವಾಸ್ ದಿ ರೋಲ್ ಆಫ್ ಭಾರತಿಯಮ್ಮ ವಿತ್ ವಿಷ್ಣು ಸರ್? ಹೌ ವಾಸ್ ಇಟ್? ಮೈ ಫಾದರ್ ಇಸ್ ವೆರಿ ಟಾಕಟಿವ್. ಅಮ್ಮ ತುಂಬಾ ಸೈಲೆಂಟ್. ಹೌದು. ಆಲ್ವೇಸ್ ಆಸ್ಕ್ ಅಂಕಲ್, ಆಲ್ವೇಸ್ ಶಿ ಇಸ್ ಸೈಲೆಂಟ್, ಹಿ ಇಸ್ ಟಾಕಟಿವ್. ಅಂಡ್ ಪ್ರತಿಯೊಂದು ಮಾತಾಡೋದು ಅಮ್ಮ ಇಸ್ ಅ ಗುಡ್ ಲಿಸನರ್, ವೆರಿ ಗುಡ್ ಲಿಸನರ್ ಎಲ್ಲಾನು. ಆ್ಯಂಡ್ ಸಂಭಾಳಿಸೋದಂದ್ರೆ ನಮ್ಮ ಅಮ್ಮನಿಂದ ಕಲಿಬೇಕು. ವಾವ್. ಎನಿಥಿಂಗ್, ಆಲ್ ಎವ್ರಿಥಿಂಗ್, ವಾಟ್ ಎವರ್ ಹ್ಯಾಪನ್ಡ್ ಇನ್ ಹಿಸ್ ಲೈಫ್, ಶಿ ವಾಸ್ ದ ಸ್ಟ್ರಾಂಗ್ ಪಿಲ್ಲರ್ ಫಾರ್ ಹಿಮ್. ಅಬ್ಸಲ್ಯೂಟ್ಲಿ. ಎನಿಥಿಂಗ್, ಅವ್ರಿಗೇನು ಕಷ್ಟನೋ, ಅವ್ರಿಗೇನು ಅನ್ನಿಸ್ತಿತ್ತೋ, ಅದು ಏನಿತ್ತೋ ಎಲ್ಲದಕ್ಕೂ ಶಿ ಹ್ಯಾಡ್ ಅನ್ ಆನ್ಸರ್ ಫಾರ್ ದಟ್. ಆ್ಯಂಡ್ ನಾವು ಆಲ್ಸೋ ಶಿ ಹ್ಯಾಸ್ ಅನ್ ಆನ್ಸರ್ ಫಾರ್ ಎವ್ರಿಥಿಂಗ್. ಪೇಷನ್ಸ್ ಅಂದರೆ ಇಟ್ಸ್ ಹರ್. ಸೊ ಅಂದ್ರೆ ಈಗ ಒಂದು ಸಿನಿಮಾ ಕತೆ ಅವ್ರಿಗೂ ಭಾಗಿ ಇದ್ರ ಅಂದ್ರೆ ಒಂದು ಕತೆ ಕೇಳೋದ್ರಲ್ಲಿ ಅಥವಾ ಶಿ ವಾಸ್ ಆಲ್ರೆಡಿ ಎ ಸೂಪರ್ ಸ್ಟಾರ್ ಕೂಡ? ನಾವು ಯಾವತ್ತೂ ಕತೆ ಹೇಳೇ ಇಲ್ಲ. ಹೌದಾ? ವಿಷ್ಣುಗೆ ಅಷ್ಟೊತ್ತೆ ಕತೆ ಹೇಳಿರಲ್ಲ. ಜೋಕ್ ಅಷ್ಟೇ. ಒಂದೊಂದ್ಸತಿ ಅವ್ನು ಕಾನ್ಫಿಡೆನ್ಸ್ ಇರೋದು. ನಾಳೆ ಶೂಟಿಂಗ್ ಇದ್ಕೊಂಡು ನಾನು ಇವತ್ತು ಮದ್ರಾಸಿಂದ ಬಂದೆ ಯಾವ ಪಿಕ್ಚರ್ಗೆ ಅಂದರೆ ಅಸಾಧ್ಯ ಅಳಿಯ. ಅದರಲ್ಲಿ ಅವನು ನನಗೆ ಕಾಂಬಿನೇಷನ್ ಫಸ್ಟ್. ಇದು ಬಿಟ್ಬಿಡಿ, ಕಳ್ಳ ಅದು ಬಿಟ್ಬಿಡಿ. ಅದು ಬಿಟ್ಟರೆ ಇಲ್ಲಿ ನನ್ನ ಮೊದಲನೇ ಪಿಕ್ಚರ್, 2 ಪಿಕ್ಚರ್ ರಾಜ್ಕುಮಾರ್ ಮಾಡಿಬಿಟ್ಟಿದ್ದೀನಿ. ಸೊ ಇವನು ಕತೆ ಹೇಳಬೇಕು. ಸೊ ಕತೆ ಹೇಳೋಕ್ಕೆ ನಾನು ಇದು ಚೆನ್ನೈಯಿಂದ ಬೆಂಗಳೂರಿಗೆ ಬಂದು ಆಮೇಲೆ ಇವನ ಮನೆಗೆ ಹೋಗಿ ಅವನ ಕತೆ ಹೇಳಿ ನ್ಯಾರೇಟ್ ಮಾಡಿದೆ. ಕತೆ ಚೆನ್ನಾಗಿದೆ ಕಣ, ಓಕೆ ಅಂತ ಅಷ್ಟೇ ಹೇಳ್ಬಿಟ್ಟ ಅವನು. ಆಯಿತು. ಅದ್ರಲ್ಲಿ ಹೆಂಗೆ ಅಂತ ಹೇಳಿದ್ರೆ ನನಗೊಂದು ಕಾನ್ಸೆಪ್ಟ್ ಇತ್ತು. ಏನಂತ ಹೇಳಿದ್ರೆ ಅದರಲ್ಲಿ ಆದಷ್ಟು ನನ್ನ ಹೀರೋ ಒಬ್ಬ ವಿಲನ್ ಆಗಿರ್ತಾನೆ. ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ ವಿಲನ್. ಹೀರೋಯಿನ್ಗೆ ಆಗಬೇಕಾಗಿರೋ ಒಳ್ಳೆ ಕೆಲಸಗಳಿಗೆಲ್ಲ ಇವನು ಹಾಳು ಮಾಡ್ತಾ ಇರ್ತಾನೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ವಿಷ್ಣು. ನನಗೇನಂತ ಹೇಳಿದ್ರೆ ಈ ಪಾತ್ರ ಇದೆಯಲ್ಲ, ಹಿಂದಿ ಶತ್ರುಘ್ನ ಸಿನ್ಹಾ ಮಾಡಿದಾನಲ್ಲ, ಆ ಸ್ಟೈಲು, ಆಮೇಲೆ ಆ ಸಿಗರೇಟ್ ಸೇದೋದು, ಎವ್ರಿಥಿಂಗ್ ಶತ್ರುಘ್ನ ಸಿನ್ಹನ ಸ್ಟೈಲ್ ನನಗೆ ತುಂಬ ಚೆನ್ನಾಗಿ ಮನವರಿಕೆ ಆಗೋಗ್ಬಿಟ್ಟಿತ್ತು. ಶತ್ರುಘ್ನ ಸಿನ್ಹಾ ಯಾವ ಥರ ಮಾತಾಡ್ತಾರೆ, ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ಏನು ಮಾಡ್ತಾರೆ, ಇದೆಲ್ಲನೂ ಕೂಡ ನಾನು ವಿಷ್ಣುಗೆ ನಾನು ಹೇಳಿ ಮಾಡಿ ತೋರಿಸಿದ್ದೀನಿ. ಇವತ್ತಿದ್ರೂ ಒಪ್ತಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ ವಿಷ್ಣು. ನಾನು ಹೇಳ್ತೇನೆ, ನಾನು ಮಾಡಿ ತೋರಿಸ್ತಾ ಇದ್ದೆ. ನಾನು ಹೀಗೆ ಕೂತ್ಕೋಬೇಕು, ಹೀಗೆ ತಿರುಗಬೇಕು, ಹೀಗೆ ಇದು ಮಾಡಬೇಕು, ಚುಟ್ಟ ಹೀಗೆ ಸೇರಬೇಕು. ಸರ್ ನೀವು ಭಾರತಿಯಮ್ಮ ಮತ್ತು ವಿಷ್ಣು ಸರ್ ಫಿಲ್ಮ್ ಯಾವ್ದಾದ್ರು ಡೈರೆಕ್ಟ್ ಮಾಡಿದ್ದು? ಮಾಡಿದೆ. ಅದು 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 ಪಿಕ್ಚರ್ ಅಂತ ಹೇಳ್ಬಾರ್ದು. ಅದು ಒಂದು ಪಿಕ್ಚರ್ ಇದು ಅಮ್ಮನ ಮಾಡಿದ್ದು, ಗೆಸ್ಟ್ ರೋಲ್, ವಿಷ್ಣುನ ಗೆಸ್ಟ್ ರೋಲ್, ಪೆದ್ದ ಗೆದ್ದ. ಅದು ಏನಂದರೆ ನಮಗಿರಬೇಕು, ವಿಷ್ಣು ಇರಬೇಕು ದ್ವಾರಕೆಗೆ. ಯಾಕೆಂದರೆ ಎಲ್ಲ ಪಿಕ್ಚರ್ಲು ವಿಷ್ಣು ಇರ್ತಿದ್ರು. ಆದ್ದರಿಂದ ಅದರಲ್ಲಿ ಒಂದು ಗೆಸ್ಟ್ ಅಡ್ವೊಕೇಟು, ಇವರು ಅವ್ರ ಹೆಂಡತಿ, ವಿಷ್ಣು ಹೆಂಡತಿ ಭಾರತಿ, ಅವರೊಂದು ಅಡ್ವೊಕೇಟು, ಇಬ್ಬರು ಗೆಸ್ಟು. ಗಂಡ ಹೆಂಡತಿ ಮನೆಯಲ್ಲಿ ಕ್ಲಾಶ್, ಕೋರ್ಟಲ್ಲಿ ಜಗಳ ಕಾದಂಗೆ ಮನೇಲಿ ಕೂಡ ಈ ಪಾಯಿಂಟು ಆ ಪಾಯಿಂಟು ಅಷ್ಟೇ. ಆಮೇಲೆ ಈ ಥರದ್ದು ಒಂದು ಪಾತ್ರ ಇಬ್ಬರು ಮಾಡಿದ್ರು. ಸರ್ ಅವ್ರು ರಿಯಲ್ ಲೈಫ್ ಮದುವೆ ಆದಾಗ ಐ ಆಮ್ ಶ್ಯೂರ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್ ಇದ್ದಾರೆ. ಯಾ ಅವ್ರಿಗೆ ಮದುವೆ ಆಯಿತು. ಅದು ಯಾವ ಪೀರಿಯಡ್ ಅಂತ ಹೇಳಿದ್ರೆ ಇಟ್ ಈಸ್ ಕಳ್ಳಕುಳ, ಕುಚ್ಚಲಾಂಬ ಅಲ್ವಾ ಸರ್? ಜಯನಗರ ಕಳ್ಳಕುಳ. ನಾವು ನಂಗೆ ಶೂಟಿಂಗ್ ಇತ್ತು, ನಾವು ಬೇಗನೆ ವಿಷ್ಣುನ ಶೂಟಿಂಗ್ ಬಿಟ್ಬಿಟ್ಟು ಕಳಿಸ್ಬಿಟ್ಟು ಇದು ರಿಸೆಪ್ಷನ್ಗೆ ಬರಬೇಕಾಯ್ತು ವಿಷ್ಣು. ಸೊ ನಾವುಗಳೆಲ್ಲ ನಾನು ಆ ಶೂಟ್ ಎಲ್ಲ ಮಾಡಿಬಿಟ್ಟು ಇಲ್ಲಿಗೆ ಬರೋ ಹೊತ್ತಿಗೆ ಏನಾಗುತ್ತೆ ಅಂದರೆ, ಆವಾಗಲೇ ಇವನು ಸ್ಟಾರ್ ಆಗ್ಬಿಟ್ಟಿದ್ನಲ್ಲ, ಏನು ಜನ ನೂಕು ಹೋಗೋಕ್ಕೆ ಆಗಲಿಲ್ಲ. ನಾನು ಅಸೋಸಿಯೇಟ್ ಡೈರೆಕ್ಟ್ರು, ನಾನು ಹೋಗಿ ನೋಡಬೇಕು ಅವನ ಗಂಡ ಹೆಂಡತಿನ ಇಬ್ಬರನ್ನ. ನನ್ನ ಕೈ ಹೋಗೋಕ್ಕೆ ಆಗಲಿಲ್ಲ, ನೋಡೋಕ್ಕಾಗಲಿಲ್ಲ, ನುಗ್ಗಕ್ಕೆ ಆಗಲಿಲ್ಲ. ಆಮೇಲೆ ಅಲ್ಲಿಂದ ಒಂದು ಆಟ ಹಿಡ್ಕೊಂಬಿಟ್ಟು ಮೋತಿ ಮಾಲ್ಗೆ ಬಂದ್ಬಿಟ್ಟೆ. ಅಷ್ಟು ಮೈ ಮಾಮ್ ಯೂಸ್ ಟು ಟೆಲ್. ಇನ್ ಜನರಲ್ ಎಲ್ಲ ಜಯನಗರ ವಿಸಿನಿಟಿಲೇನೆ ಇದ್ದಿದ್ದು. ಅಂದ್ರೆ ನೋಡಿ, ಐ ಥಿಂಕ್ ಮನೆ ಅಥವಾ ಮದುವೆ ಇಡೀ ಅಂದ್ರೆ ಆ ಸೌತ್ ಬ್ಯಾಂಗ್ಳೂರ್. ಹಿ ಲೈಕ್ಸ್ ಮೈಸೂರ್ ಅಲ್ಲ? ಹೌದು, ಮೈಸೂರ್ ಇಸ್ ಹಿಸ್ ಫೇವರೆಟ್ ಪ್ಲೇಸ್. ಯಾಕಂದ್ರೆ ಕಾರಣ ಏನು ಅಂತ ಹೇಳಿದ್ರೆ, ವಿಷ್ಣು ಅವ್ರ ತಂದೆ ಅವರೆಲ್ಲ ಬೆಳೆದಿದ್ದ ಅಲ್ಲೇ. ಅವ್ರ ತಂದೆ ನಾರಾಯಣ ರಾವ್ ಅಂದ್ಬಿಟ್ಟು, ಹಿ ವಾಸ್ ಎ ರೈಟರ್, ಆರ್ಟಿಸ್ಟ್ ಆ್ಯಂಡ್ ಎವ್ರಿಥಿಂಗ್, ನಾರಾಯಣ ರಾವ್ ಅಂತ. ಆಮೇಲೆ ವಿಷ್ಣು ಜೊತೆ ಇನ್ನೂ 4 ಜನ ಪ್ಲಸ್ ರವಿ ಅಂತ ಒಬ್ಬ ಅಣ್ಣ. 3 ಅಕ್ಕಂದಿರು, 1 ತಂಗಿ. ರಮಾ, ಜಯ,
ಅದಾದ ತಕ್ಷಣನೇ ಜಯ ಆಂಟಿ ಆದಮೇಲೆ ಇಂದಿರಾ ಆಂಟಿ ಆ್ಯಂಡ್ ಪಾಪು ಆಂಟಿ, ಪೂರ್ಣಿಮಾ. ಇನ್ನು ಯಾರು ಫಿಲ್ಮ್ ಬರಲೇ ಇಲ್ವಾ? ಇಲ್ಲ, ಮೊದಲು ವಿಷ್ಣು ಜೊತೆಗೆ ಮುಂಚೆ ರವಿ ಅನ್ನೋನು ಸ್ಕೂಲ್ ಮಾಸ್ಟರಲ್ಲಿ ಪಾರ್ಟ್ ಮಾಡಿದ್ದು. ಎಸ್ ಸ್ಕೂಲ್ ಮಾಸ್ಟರಲ್ಲಿ ಪಾರ್ಟ್ ಮಾಡಿದ್ದು, ಒಂದು ಪಿಕ್ಚರ್ 2 ಪಿಕ್ಚರ್ ಮಾಡಿದ್ದ. ಓಕೆ, ಲೆಟ್ಸ್ ಬಿಗಿನ್. ಸೊ ಬ್ರೇಕ್ ಥ್ರೂ ಎರಾ ಫಿಲ್ಮ್ಸ್ ಅಂದ್ರೆ ಒಂದು ಬ್ರೇಕ್ ಥ್ರೂ ಮಾಡಿದಂತ ನಿಮ್ಮ ಜೀವನದಲ್ಲಿ ನಾನು ಹೇಳ್ತಿರೋದು, ವಿಷ್ಣು ಸರ್ ಸಿನಿಮಾ ನೋಡಿ ದಿಸ್ ಇಸ್ ಮೈ ಬ್ರೇಕ್ ಥ್ರೂ ಅಂತಂದ್ರೆ ನಿಮ್ಗೆ ಅನ್ಸುತ್ತೆ? ತಿರ್ಗಾ ನನ್ನ ಬುದ್ಧಿ ಬಂದ ಮೇಲಿಂದ ಅಂತ ಹೇಳಬೇಕಾಗುತ್ತೆ. ನಾನು ಅದನ್ನೆಲ್ಲ ಬಿಟ್ಟು ನಾನು ಅಂದರೆ ಓಕೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇರೋದಂತಲ್ಲ. ಮುತ್ತಿನ ಹಾರ ಇಸ್ ಒನ್ ಆಫ್ ದ ಕ್ಲಾಸಿಕ್ ಅಮ್ಮ. ಇಟ್ಸ್ ಎ ಕಲ್ಟ್ ಕ್ಲಾಸಿಕ್. 125ನೇ ಸಿನಿಮಾ, ಡಾಕ್ಟರ್ ವಿಷ್ಣುವರ್ಧನ್ ಅವರ 125ನೇ ಸಿನಿಮಾ. ಅನದರ್ ಅದಕ್ಕೆ ಇನ್ನೊಂದು ಆ್ಯಡೆಡ್ ಇದೆ, ಬಂಧನ್ ಅದು ಹಿಟ್ ಪೇರ್, ಸೇಮ್ ಬಂಧನ್ ಅದು ಡೈರೆಕ್ಟರ್. ಸೊ ಇಷ್ಟೆಲ್ಲ ಇರ್ತಕ್ಕಂಥ ರಾಮಾಚಾರಿ ಮೇಷ್ಟ್ರು ಇರ್ತಕ್ಕಂಥ ಸಿನಿಮಾ, ಎಲ್ಲ ಅದ್ಭುತಗಳು ಇದ್ದಂಥ ಸಿನಿಮಾ. ಸೊ ಹಾಗಾಗಿ ನನಗೆ ಕಲ್ಟ್ ಕ್ಲಾಸಿಕ್ ಇಸ್ ಮುತ್ತಿನ ಹಾರ. ಇನ್ಫ್ಯಾಕ್ಟ್ ಹಿಂದಿಯ ಬಾರ್ಡರ್ ಸಿನಿಮಾ ಕೂಡ ಬಂದಿರಲಿಲ್ಲ. ಒರಿಜಿನಲ್ ಆಗಿ ರಾಜಸ್ಥಾನ್, ಜೈಸಲ್ಮಾರ್, ಪಾಕಿಸ್ತಾನ್ ಬಾರ್ಡರ್ ಹತ್ರ ಎಲ್ಲ ಶೂಟ್ ಮಾಡಿದಂಥ ಸಿನಿಮಾ. ಅಂಡ್ ಆ ಸ್ಟಂಟ್ಗಳನ್ನ ಆ ಕಾಲದಲ್ಲಿ ರಿಯಲಿಸ್ಟಿಕ್ ಆಗಿ ಮಾಡಿದಂಥ ಒಬ್ಬ ನಾಯಕ ನಟ. ಬಾಂಬ್ ಬ್ಲಾಸ್ಟ್ಗಳು, ಒಂಟೆ ಓಡಿಸೋದು. ಅಂಡ್ ಇನ್ಸಿಡೆಂಟ್ ಹ್ಯಾಪೆಂಡ್, he jumped from the helicopter, parachute didn't open. He fell literally. ನಾನು ಅದು for 6 months. Yes, 6 months ಈ ವಿಷಯ ಇದ್ದಂಥದ್ದು. ಇದನ್ನ ಸ್ಟಾರ್ಟಿಂಗ್ ಚಿತ್ರದಲ್ಲಿ ಇವಾಗ ಹಿಂಗೆ ಇಟ್ಕೊಂಡಿರ್ತಾರಲ್ಲ ಕ್ಯಾಮ್ರಾಮ್ಯಾನು, ಬರ್ತಾ ಎಲ್ಲಿ ಓಪನ್ ಆಗ್ಲಿಲ್ಲ, ದಬ್ಬಂದು ಬಿದ್ಬಿಟ್ರು. ಇದು ರೋಲ್ ಆಗಿತ್ತಂತ. ಇದು ನನಗೂ ಗೊತ್ತಿಲ್ಲ, ನಾನು ಚಿಕ್ಕವನಲ್ಲ ಆಗ, ಗೊತ್ತಿಲ್ಲ. ಈ ಫುಟೇಜು ಪಿಕ್ಚರಲ್ಲಿ ಬಂದಿದೆ, ಇಲ್ಲಿ ಈ ಥರ ಆಗಿದೆ ಅಂತ. ದೆನ್ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್, ಹೆಂಗ್ ತೋರಿಸ್ತೀರಾ ಇದನ್ನ ನೀವು, ಅಣ್ಣ ಬಿದ್ದಿರ, ನಮ್ಮ ಬಾಸ್ ಬಿದ್ದಿರ, ತೋರ್ಸಂಗಿಲ್ಲ ಅಂದಮೇಲೆ ಗಲಾಟೆಗಳಾದ್ಮೇಲೆ ಆ ಫುಟೇಜ್ನ ಕಟ್ ಮಾಡ್ತಾರೆ ಸಿನಿಮಾದಿಂದ. ಅಂದ್ರೆ ಕೂಲಿ ಪಿಕ್ಚರಲ್ಲಿ ಹೇಗೆ ಅಮಿತಾಬ್ ಬಚ್ಚನ್ ಅವರೊಂದು ಏಟ್ ಬಿದ್ದಾಗ ಆ ಸಿನಿಮಾದಲ್ಲಿ ಪಾಸ್ ಮಾಡಿದ್ದಾರೆ, ಯಹಾ ಪರ್ ಅಮಿತಾಬ್ ಬಚ್ಚನ್ ಚೋಟ್ ಲಗಿ ಅಂದ್ಬಿಟ್ಟು ಅಂತ ಪಾಸ್ ಮಾಡಿದ್ದಾರೆ ಪಿಕ್ಚರಲ್ಲಿ. ಅದೇ ತರ ಇದನ್ನ ಇಲ್ಲಿ ಬಳಸ್ತಾರೆ. ಬಟ್ ತುಂಬಾ ಗಲಾಟೆ ಆದ್ಮೇಲೆ ಆ ಫುಟೇಜ್ನ ತೆಗಿತಾರೆ. ಅವ್ರಿಗೆ ವೆನೀಸ್ ಮುತ್ತಿನ ಹಾರ, ವೆನೀಸ್ ಜ್ಯೇಷ್ಠ 88, 89 ಮುತ್ತಿನ ಹಾರ ಶೂಟಿಂಗ್. ಜ್ಯೇಷ್ಠ ವಿ ಆರ್ ಶೂಟಿಂಗ್ ಇನ್ 2001 or 2 something. 12 years almost. He still had that pain, back pain. ಇಲ್ಲಿ ಒಂದು ಬಿದ್ದಿರೋ ಏಟ್ದು ನನಗೆ ಹೇಳಿದ್ರು, ಇವತ್ತಿಗೂ ಇದೆ ಕಣೋ ನನಗೆ ನೋವು. ಯಾವುದೋ ಒಂದು ಆ್ಯಂಗಲ್ ಹೆಂಗೋ ಕೂತ್ಕೊಂಡ್ರೆ, ಹೆಂಗೋ ನಡೆದ್ರೆ. ಲಕ್ಕಿಲಿ ಇಟ್ ವಾಸ್ ಸ್ಯಾಂಡ್, ಮರಳುಗಳಾಗಿದ್ರಿಂದ, ಅದು ಬಿದ್ದಿದ್ರಿಂದ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಾವುಗಳು ಎಗಿರ್ತೀವಿ ಗೊತ್ತಾ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇಂದ ಆಟ ಆಡ್ತೀವಿ ಗೊತ್ತಾ, ಆ ಥರದ್ದೆಲ್ಲ ಆಗಿದೆ. ಬಟ್ imagine from a 40-50 feet is a different issue. He fell down from 320 feet. 320 feet. ಹೌದಾ? Yeah, he fell down from, it didn't open, 320 feet he fell. And the army general, he's got an army general award for that. I'll tell you why. When he fell, he was falling, he didn't get panicky. Panicky agilla. He held the parachute, he fell like this on his back. He didn't give his face. Luckily. He fell on his back. So, after this happened, this was one of the things which went in the army's mind, and they told the boys also. In ಮೇಲೆ ಅಕಸ್ಮಾತ್ ಪ್ಯಾರಾಶೂಟ್ ಓಪನ್ ಆಗಿರಲಿಲ್ಲ ಅಂತ ಕೇಳಿದ್ರೆ, ಓಪನ್ ಆಗಲ್ಲ ಅಂತ, this is the stance you have to take in the army. Yes. That wasn't there then. Oh, it took, and he's, wow. And he has this, I still have, they have given this army general which they give, there's, you are one of the persons who has survived this. ಇದೆಯಾ ಅದನ್ನ? ಇದೆ ನಮ್ಮ ಮನೆಯಲ್ಲಿ. ಫೋಟೋ ಕಳಿಸಿದ್ರೆ I will. Actually, ಕೀರ್ತಿ ನಮಗೂ ಗೊತ್ತಿರಲಿಲ್ಲ. You should tell this. ಇದೆಲ್ಲ ಗೊತ್ತಿಲ್ಲ. Because he told me. ಆರ್ಮಿ ಅವಾರ್ಡ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಆರ್ಮಿ ಅವಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ. ಗೊತ್ತಾಗಬೇಕು ಅದಕ್ಕೇನೆ. ಸೊ ಇಷ್ಟೆಲ್ಲವೂ ಇದ್ದಂಥ ಒಂದು ಚಿತ್ರಪಣಪ ಅದು. ಸೊ ಹಾಗಾಗಿ ನನಗೆ ಯಾವಾಗಲೂ ನನ್ನ ಕಲ್ಟ್ ಕ್ಲಾಸಿಕ್ ಆಗಿ ಉಳಿಯುತ್ತದು. ಸಕ್ಸಸ್ ಫೇಲ್ಯೂರ್ ಫಾರ್ಮುಲಾ ಬೇರೆ, ಯಾಕಂದ್ರೆ ವೆರಿ ಲೆಂತಿ ಸಿನಿಮಾ. ಆ್ಯಂಡ್ ಪೀಪಲ್ ಅವರೆಲ್ಲ ಒಂದು ಕಡೆ ಆ ಕ್ಯಾರೆಕ್ಟರ್ ಮತ್ತೆ ಬದುಕಿದ್ದಾರೆ ಅಂತ ಗೊತ್ತಾಗಿ ಆಮೇಲೆ ರಿವೀಲ್ ಆಗುತ್ತೆ ಅವ್ರು ಸತ್ತೋಗಿದ್ದಾರೆ ಅಂತ ತೋರಿಸಿದಾಗ, ಬಿಕಾಸ್ ಮೆಸೇಜ್ ಇದ್ದಂಥ ಸಿನಿಮಾ, ಯುದ್ಧದಿಂದ ನಾಶ ಅಂತಾನೆ ಮೆಸೇಜು. ಸೊ ದ ಹೀರೋ ಹ್ಯಾಸ್ ಟು ಡೈ ಅಕಾರ್ಡಿಂಗ್ ಟು ದ ಸ್ಟೋರಿ, ಹ್ಯಾಟ್ಸ್ ಆಫ್ ದ ಡೈರೆಕ್ಷನ್ ಅಂಡ್ ಸ್ಕ್ರೀನ್ ಪ್ಲೇ. ಬಟ್ ಮಾಸ್ ಅದನ್ನು ತಗೊಳಲ್ಲ. ಸೊ ಅವಾಗ ತುಂಬಾ ಬೇಜಾರಾಗಿ ಜನಗಳ ಕ್ಲೈಮ್ಯಾಕ್ಸ್ ಇಷ್ಟ ಆಗದೆ ಇರೋದು. ಬಟ್ ಮುತ್ತಿನ ಹಾರ 70 mm, ಓಕೆನಾ, 35 mm ಹಿಂಗ್ ಕಟ್ ಆಗುತ್ತೆ. ಫುಲ್ ಸ್ಕ್ರೀನ್ 75 mm. ವಿಷ್ಣುವರ್ಧನ್ ಅವರು 125ನೇ ಚಿತ್ರ, ಮತ್ತು ಇಷ್ಟೆಲ್ಲವೂ ಇದ್ದಂತ ಒಂದು ಚಿತ್ರ. ನಿಮಗೆ ಅವ್ರ ಯಜಮಾನನೇ ಹೇಳ್ಬೇಕು.
ಸೂಪರ್ ಡೂಪರ್ ಐ ಲೈಕ್ ಕರ್ಣ. ಆಹಾ, ಕರ್ಣ ವಾಸ್ ಬೆಸ್ಟ್ ಮೂವಿ. ತುಂಬ ಇಷ್ಟ ನನಗೆ. ಈಗಲೂ ಆ ಸಿನಿಮಾ ನೋಡ್ತಾನೆ ಇರ್ತೀನಿ. ಯಾವ ಚಾನಲ್ ಅಲ್ಲಿ ಹಾಕಿದ್ರು ಅದು ಸ್ಮಾಲ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಕ್ಯೂಟ್ ಎಕ್ಸ್ಪ್ರೆಷನ್, ಅದು ತುಂಬ ಇಷ್ಟ ನನಗೆ. ಕರ್ಣ ಭಾಳ ಇಷ್ಟ ನನಗೆ. ವಾವ್. I like all his movies. ಹೇಳಬೇಕು, ಇದಿಲ್ಲ ಹೇಳಕ್ಕಾಗಲ್ಲ. ಒಂದೊಂದುನುವೆ ಸಿ ವೆನ್ ಯು ಟೇಕ್ ನಾಗರಹಾವು, ಮೇಸ್ಟ್ರೆ ಮತ್ತೆ ಅವ್ರದ್ದು ಕಾನ್ವರ್ಸೇಷನ್, ಐ ಕ್ಯಾನ್ ನೆವರ್ ಫರ್ಗೆಟ್. No, you cannot. You cannot. Okay. ಲಾಸ್ಟ್ ಸೀನ್ ಕರ್ಣನಲ್ಲಿ ಅಶ್ವಥ್ ಅವರು he's lying on the bed and you see Ashwath there. He is ಕಣ್ಣು ಒರೆಸ್ಕೊಳ್ಳಿ ಮಾವ. You cry till today. Definitely I will. Yes, 100%. you cry till today. Then when in Nagarahavu he is telling Mestre, I still have. Yeah, see, even say Yes. I've never, frankly speaking, I've never watched any movie which is dying. ಓ ಹೌದಾ? I haven't watched. ಓಕೆ. ನನಗೆ ಬೇಡ. ಮುತ್ತಿನಾರ ನೋಡಿಲ್ಲ? ಮುತ್ತಿನಹಾರ ಲಾಸ್ಟ್ ಐ ಕೇಮ್ ಔಟ್. ರಾಮ್ಕುಮಾರ್ ಅವ್ರ ಕತೆ ರಿವೀಲ್ ಮಾಡಕ್ ಬಂದಾಗ ಅಲ್ಲಿಗೆ ನನಗೆ ಇವಾಗಲೂ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಂತ ಗೊತ್ತಿಲ್ಲ. ಬರೀ ಐ ಕುಡ್ ಹಿಯರ್ ದಟ್ ಸೌಂಡ್ ಆಫ್ ದಟ್ ಹಾರ್ಸಸ್ ಗ್ಯಾಲಪಿಂಗ್. ಅಷ್ಟೇನೆ ಗೊತ್ತು ವಿನಃ ಎವ್ರಿ ಸೀನ್, ಸರ್ಟನ್ ಸೀನ್ಸ್ ಐ ಕ್ಯಾನ್ ನೆವರ್ ಫಾರ್ಗೆಟ್ ಇನ್ ಮೈ ಲೈಫ್. ನಮ್ಗೆ ಎಷ್ಟು ಸೀನ್ಗಳು ನೆನಪಿದೆ ಇದೆ ಅಲ್ವಾ? ಬಟ್ ಯಾವ್ದನ್ನ ಚೂಸ್ ಮಾಡೋದು ಅಂತಾನೆ ಕನ್ಫ್ಯೂಸ್ ಆಗೋದು. ಬೈ ಯಜಮಾನನಲ್ಲಿ he sitting there, he says ನೀನ್ ಮದ್ವೆಗೆ ಬರಬಾರ್ದು. Everybody is there, he's sitting then Ramesh Bhatt's only their expressions are there. You can never forget such scenes at all. You can quote Jeevan Chakra also. Of course. How can I not say that? Yes, Jeevana Chakra. That conversation between Radhika and he says ಮಗಳ ಬಗ್ಗೆ ಅಷ್ಟು ಪ್ರೀತಿ ಇದ್ದನುವೆ, the way she says and he says, and she's on the deathbed there, and he's just seeing her. ನನಗೆ ಅದಕ್ಕೋಸ್ಕರ when you tell me ಅಲ್ಲ which movie is his best. No, actually ಕರೆಕ್ಟ್ ಹೇಳಿದ್ರಿ ಬಿಡಿ. ನೋಡಿ ನಾನು I like one more movie also, comedy, Aarti and Vishnu sir. ಇದು ಮದುವೆ ಮಾಡಿ ನೋಡಿ. All is even I like all ಗಲಾಟೆ ಸಂಸಾರ I like. Amazing. Why Aptamitra? Aptamitra. Every time I'll really tell you, I think uncle, we all know, he had a humorous side. ಈ ಆಪ್ತ ಮಿತ್ರ ವಿಷ್ಣು ಸರ್ ಕ್ಯಾರೆಕ್ಟರ್ ಇದೆಯಲ್ಲ, ಆಲ್ಮೋಸ್ಟ್ ಅದೇ ರಿಯಲ್ ಟೈಮ್. ಐ ಥಿಂಕ್ ಅದ್ರಲ್ಲಿ ಎಷ್ಟೋ ಡೈಲಾಗ್ ಅವರೇ ಅವನ್ ಹಾಕಿದ್ದಾರೆ. ಅಂದ್ರೆ ಇವ್ರು ಕ್ರೀಮ್ ಬಿಸ್ಕತ್, ಒಂದ್ ಖಾರ ಬಿಸ್ಕತ್ತ ಏನೋ ಒಂದ್ ಅಂತಾರ, ಅದೆಲ್ಲ ಈ ಊಟದ ಹೆಸರುಗಳನ್ನ ಪೆಟ್ ನೇಮ್ ಕರೆಯೋದೆಲ್ಲ ಅವ್ರದೇನೆ. ಇವನೊಬ್ಬ ಓಂ ಬಿಸ್ಕತ್ತು, ಒಂದ್ ಖಾರ ಬಿಸ್ಕತ್ತು. ಅವಾಗ ಆಪ್ತಮಿತ್ರದಲ್ಲಿ ಒಂದು 500 ರೂಪಾಯಿ ಸ್ಯಾರಿ, ಒಂದು 300 ರೂಪೀಸ್ ಸ್ಯಾರೀಸ್ ಇತ್ತು. ಯಾಕೋ ಇದೆಲ್ಲ ಕೊಡ್ತಿದ್ಯಾ? ಅವಾಗ ರಿಚ್ ಸ್ಯಾರೀಸ್ ತೊಗೊಂಬಂದ್ಬಿಟ್ಟಿದ್ರು ನಮ್ಮ ಕಾಸ್ಟ್ಯೂಮರ್. ನಂಗೆ ಇದೆಲ್ಲ ಬೇಡ, ನನಗೆ 300 ರೂಪಾಯಿ 500 ರೂಪಾಯಿ ಸ್ಯಾರಿ. ಯಾಕೆ? ಶೀಸ್ ಹೀರೋಯಿನ್, ಅವ್ರದ್ದು ರಿಚ್ ಸ್ಯಾರೀಸ್ ಬೇಕು. ಇಲ್ಲ ನಿಂಗೆ ಗೊತ್ತಿಲ್ಲಪ್ಪ, ಪಿ ವಾಸು ಅವರು, ಇಲ್ಲ ನಿಂಗೆ ಗೊತ್ತಿಲ್ಲಪ್ಪ, ಈ ಕ್ಯಾರೆಕ್ಟ್ರೇ ಹಂಗಿರೋದು, ನೀನು ಸುಮ್ಮನಿರು ಅಂತ ಹೇಳೋದು. ಅವಾಗ ಪಾಪ ಅವ್ರು ಹೇಳಿದ್ರು, ಅವಾಗ ಸಪೋರ್ಟ್ ಮಾಡಿದ್ರು, ಹೀರೋಯಿನ್ ರಿಚ್ ಆಗಿ ಇರಬೇಕು. I'll tell you, he was very upset with that. Yes. He said she is the heroine. 2 heroines are there in the movie. Correct. She is also the heroine, so she needs to wear. He was very upset that they had given her 300 rupees, 500 rupees sari. Yes. Wow. He was very upset. He came home and he ಒಂದು ವಾರ ಅದ್ರ ಬಗ್ಗೆ ಚರ್ಚೆ ಮನೆಯಲ್ಲಿ. Why this Prema has given this type of a sari at home? ಹೌದು. ಬಟ್ ನೀವು ಬಡವ್ರ ಮನೆ ಅಲ್ವಾ, ಔಟ್ ಹೌಸ್ ಅಲ್ಲಿ ಇದ್ರೂನುವೆ ಇವಾಗ ಮನೆ ಬಿದ್ದವತ್ತೆ ಆ ತರ ಮನೆಯಲ್ಲಿ ಬಡವ್ರ ಮನೆಯಲ್ಲಿ ಕಾಟನ್ ಸೀರೆಗಳು ಹಾಕೋತಾರಮ್ಮ, ಲವ್ಲಿ ಕಾಟನ್ ಸೀರೆ ಇರ್ತೇವೆ. ಏನಾದ್ರೂ ಬಡತನ ತೋರಿಸ್ಬೇಕಲ್ಲ ನಾವು. ಅಯ್ಯೇ ಇನ್ ಜನರಲ್ ನಾರ್ಮಲ್ ಆಗಿ ಕೇಳ್ತಿರೋದು ಅಂದ್ರೆ ನನಗೆ ಗೊತ್ತಿದೆ, ಬಟ್ ಫ್ರಮ್ ಲೇಮನ್ ಪಾಯಿಂಟ್ ಆಫ್ ವ್ಯೂ ಇಂದ ಈಗ ಡ್ಯುಯಲ್ ರೋಲ್ ಎರಡು ಇದ್ದಾಗ ಹೆಂಗೆ ಆಸ್ ಕೋ ಆಕ್ಟರ್ಸ್ ಹೌ ಯು ನಾವೆಲ್ಲ ಸೈಲೆಂಟ್ ಆಗಿ ಬಿಡ್ತಿದ್ವಿ. ಯಾರು ಬಹಳ ಕಷ್ಟ ಇರುತ್ತೆ, ಬಹಳ ಕಷ್ಟ ಇದೆ. ಯಾಕಂದ್ರೆ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಡ್ಯುಯಲ್ ರೋಲ್ ಇದ್ದಾಗ ಒಂದ್ ರೋಲ್ ಇಲ್ಲಿ ವಿಷ್ಣು ಇದ್ದಾನೆ ಅನ್ಕೊಳ್ಳಿ. ಹೌದು, ವಿಷ್ಣು ಇದ್ದಾಗ ವಿಷ್ಣುದು ಒರಿಜಿನಲ್ ಪಾರ್ಟ್ ಮಾಡ್ಬಿಡ್ತಾನೆ. ಆಕ್ಚುಯಲ್ ಆಗಿ ಮೊದಲನೇ ಪಾತ್ರ ವಿಷ್ಣು ಮಾಡ್ಬಿಡ್ತಾನೆ. ಹೌದು, ಎರಡನೇ ಪಾತ್ರ ಇನ್ನೂ ಮಾಡಿಲ್ಲ. ಆ ಜಾಗಕ್ಕೆ ಫಾರ್ ಎಕ್ಸಾಂಪಲ್ ನನ್ನ ಪಿಕ್ಚರ್ಲೆಲ್ಲ ನಾನೇ ನಿಂತ್ಕೋತೀನಿ.
ನಾನು ಡೂಪ್ಲಿಕೇಟ್ಗೆ ನಾನು ನಿಂತ್ಕೊಂಡು ಇವನಿಗೆ ಬೇಕಾಗಿರೋ ಡೈಲಾಗ್ ರಿಪೀಟ್ ಮಾಡಬೇಕಲ್ಲ, ಆನ್ಸರ್ ಮಾಡಬೇಕಲ್ಲ, ಅದನ್ನು ನಾನು ಇವ್ರನ್ನ ಕೇಳ್ಕೊತೀನಿ, ಸರ್ ನೀವು ಹೆಂಗೆ ಹೇಳ್ತಾರೆ ಈ ಡೈಲಾಗ್ ಸ್ವಲ್ಪ ಹೇಳಿ ಅಂತ. ಸೊ ವಿಷ್ಣು ಆಗಲಿ ರಾಜ್ ಆಗಲಿ ನನಗೆ ಹೇಳೋರು ಈ ಥರ ಹೇಳ್ತೀನಿ ಈ ಥರ ಹೇಳ್ತೀನಿ ಅಂತ. ಸೊ ಆ ಹೇಳೋದನ್ನೆಲ್ಲ ನಾನು ನೋಟ್ ಮಾಡಿಕೊಂಡು ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ, ಎಲ್ಲೆಲ್ಲಿ ಕಾಮ ಇರುತ್ತೆ ಅದೆಲ್ಲ ನೋಟ್ ಮಾಡಿಕೊಂಡು ಇವ್ರು ಮಾತಾಡಿದ್ಮೇಲೆ ನಂದು ಬರುತ್ತಲ್ಲ ಆ ಜಾಗದಲ್ಲಿ ನಾನು ನಿಂತ್ಕೊಂಡಿರ್ತೇನಲ್ಲ, ನಾನು ಆನ್ಸರ್ ಮಾಡ್ತೀನಿ, ಕೌಂಟರ್ ಆನ್ಸರ್ ಮಾಡ್ತೀನಿ. ಯಾಕೆಂದರೆ ನಾ ಕೌಂಟರ್ ಕೊಟ್ಟಾಗ ಇವ್ರು ಅದಕ್ಕೆ ಆ್ಯಕ್ಷನ್ ಕೊಡಬೇಕು. ಇಲ್ಲಿ ಆ್ಯಕ್ಷನ್ ಕೊಟ್ಟಾಗ ಇವ್ರು ಡೈಲಾಗ್ ಮಾತಾಡ್ತಿದ್ದಾಗ ಇಲ್ಲಿ ನಿಂತಿದ್ದವರು ಅವರು ಇನ್ನು ಅವ್ನು ಮಾಸ್ಕ್ ಹಾಕೊಂಡು ಬರ್ತಾನಲ್ಲ ಆವಾಗ ಅವ್ನು ಪಾರ್ಟ್ ಮಾಡಬೇಕು. ಹೌದು, ಇಲ್ಲಿ ರೆಕಾರ್ಡ್ ಬಟ್ ರಿಯಾಕ್ಷನ್ಸ್ಗಳು ಕೂಡ ಇಲ್ಲ ರೆಕಾರ್ಡ್ ಮಾಡಿ ಎಲ್ಲ ಬಹಳ ಮಜಾ ಇರುತ್ತೆ. ಇಲ್ಲಿ ರೆಕಾರ್ಡ್ ಮಾಡಿಕೊಂಡು ಆ ಎಕ್ಸ್ಪ್ರೆಷನ್ ಕೊಡ್ತಿದ್ರು ಅವರು. ಎಸ್ಪೆಷಲಿ ವಿತ್ ವಿಷ್ಣು ಅಣ್ಣ ಹ್ಯಾಂಡ್ಸ್ ಆಫ್. ಐ ಟೆಲ್ ಯು ಒಂಚೂರು ವೇರಿ ಆಗಲ್ಲ. ಹೌದು, ಬಿಕಾಸ್ ಐ ಥಿಂಕ್ ಫಾರ್ quite a lot of films he did dual roles. He is the actor in Kannada industry who's done the most of yes most of dual roles. Dual role, haudu. From Vijay Vikram. Vijay Vikram all. Yes. He is the artist. ಯಜಮಾನ ಟೈಮಲ್ಲಿ ಡ್ಯುಯಲ್ ರೋಲ್ ಇದ್ದಾಗ ಆ ಡ್ರೆಸ್ ಚೇಂಜ್, ಆ ಗೆಟಪ್ ಅಲ್ಲಿ ಹೆಂಗಿರ್ಬೇಕು. ನಿಮ್ದು ಅದಕ್ಕಿಂತ ಇಂದು ವರ್ಸ್ಟ್ ಅಂದ್ರೆ ನಂದು ಡ್ಯುಯಲ್ ರೋಲ್ ಅಲ್ಲಿ ಶಿವಶಂಕರ್. ಮೈ ಗಾಡ್, ಅದ್ರಲ್ಲಿ ಒಂದೇನೋ ಅಂತ ಹೇಳಿದ್ರೆ ಹಲ್ಲು ಬೇರೆ, ಹಲ್ಲು ಒಂದೇ. You won't believe it, nobody recognized him. ಇಲ್ಲ ಅಲ್ಲ uncle, nobody thought it was every fan thought it was somebody else. ಏನಂದ್ರೆ someone else. ಇಷ್ಟು ಹೊಟ್ಟೆ ಅದಕ್ಕೊಂದು ಪಿಲ್ಲೋ ಕೊಟ್ಬಿಟ್ಟು ಇಷ್ಟು ಹೊಟ್ಟೆ ಮಾಡಿದ್ವಿ. ಹಿಂದ್ಗಡೆ ಅಂಡಿಗೆ ಅದಕ್ಕೊಂದು ಪಿಲ್ಲೋ, 2 ಪಿಲ್ಲೋ ಈ ಕಡೆ ಆಯ್ತಾ. ಉಬ್ಬಲ್ಲು ಹೇರ್ ಸ್ಟೈಲ್ ಬೇರೆ, ಕಣ್ಣು ದಪ್ಪ ಕಣ್ಗಳಿತ್ತು ಅಂಕಲ್. ಐ ಡೋಂಟ್ ನೋ ಹೌ ಯು ಆಲ್ ಡಿಡ್ ದಟ್, ಬಟ್ ಇಟ್ ವಾಸ್ ಡಿಫರೆಂಟ್. ಐ ವಾಂಟ್ ಟು ಟೇಕ್ ದಿಸ್. when we are doing ಆಪ್ತರಕ್ಷಕ ಮಾಡುವಾಗ ಅಘೋರಿ ಪಾತ್ರ, ಅಘೋರಿ ಪಾತ್ರ, he used to get ready in the morning. You won't believe me, ಅದಕ್ಕೆ ಅದು ಉಗುರುಗಳು ಹಿಂಗಿರಬೇಕು. he has to sit like this only. ಉಗುರುಗಳು ಇಟ್ಕೊಂಡು ಕೂತ್ಕೋಬೇಕು. poor thing, from morning till the end of the shoot he used to sit like this. ಅಮ್ಮ ಹೋಗ್ಬಿಟ್ಟು ಊಟ ತಿನ್ಸೋದು ಪಾಪ. ಈ ಸೈಡ್ ಮತ್ತೆ ತೆಗೆದ್ರೆ ಮತ್ತೆ ಹುಡುಗರು ಕೆಲಸ ಬರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಕೂತಿರು. ಆ ಕೂದಲು ಆ ಸೆಟ್ಟಲ್ಲಿ ಶೆಕೆ ಅಂದ್ರೆ ಶೆಕೆ. See, this is the discipline, this is what he had in him. Wow. I still can't forget that. ಅಮ್ಮ ಕಣ್ಣಲ್ಲಿ ನೀರು ಬಿಡ್ರಿ ಪರವಾಗಿಲ್ಲ, ಈಟ್ ವಾಟ್ ಎವರ್ ಯು ವಾಂಟ್ ಟು ಸಿಟ್. ಅದು ಒಂದೇ ಆಂಗಲ್ ಅಲ್ಲಿ ಕೂತ್ಕೋಬೇಕು. ಆಗೋ ಕೂದಲು ಬೇರೆ ಜಾಸ್ತಿ, ಅದರಲ್ಲಿ ಆ ಕೈ ಬೇರೆ, ಹಂಗೇನೆ. And when he did for Aptarakshaka, the other character, he ಗಂಟ್ಲನ್ನ ಕರ್ಚಿಫ್ ತಗೊಂಡ್ಬಿಟ್ಟು ಡಬ್ಬಿಂಗ್ ಅಲ್ಲಿ ಫುಲ್ ಕಟ್ಟೋದು, so that he gets a bass voice. ಉಸಿರು ಕಟ್ಕೋತಿದ್ದ ಅವ್ರಿಗೆ, ಅದನ್ನ ಕಟ್ಕೊಂಡು ಆ ಡೈಲಾಗ್ ಆದ್ಮೇಲೆ ಮತ್ತೆ ತೆಗಿಯೋದು, ಮತ್ತೆ ಹಾಕೋದು. ಹಿಂಗೆ he used to come sit at home and say ನನ್ನ ವಾಯ್ಸ್ ಇವಾಗ ಹೆಂಗ್ ಬರ್ತದೆ, ಅವರೇನೆ ಕೂತ್ಕೊಂಡು ಗಟ್ಟಿಯಾಗಿ ಕಟ್ಕೊಳ್ಳೋದು ಈ ಗಂಟ್ಲನ್ನ. ವೆರಿ ಡೇಂಜರಸ್. he used to do that. ಮಾಡಬಾರ್ದು ಅದು. he is like ಅವರು ಒಂದು ಪಾತ್ರಕ್ಕೂ ಇಳಿದು ಬಿಟ್ರೆ, as uncle said, he will give his full to it. ಇದಕ್ಕೆ ಇನ್ನೂ ಒಂದೇನಂತ ಹೇಳಿದ್ರೆ, ಇದು ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಇದು ಮಾಡಿದ್ದು. ನಾನು ಏನೂ ಅಲ್ದೇನೆ ಅವರು ಏನು ಇಲ್ಲದೆ ಇದ್ದಾಗಿಂದ ಹೇಳ್ತೀನಿ. ಭೂತ ಏನು ಮಗ ಅಯ್ಯೋಲಿ ಶೂಟಿಂಗ್ ಎಲ್ಲ ಆಗೋಯ್ತು, ಮಾಡಿ ಶೂಟಿಂಗ್ ಎಲ್ಲ ಆದಮೇಲೆ ಡಬ್ಬಿಂಗ್ ಬರೋದಕ್ಕೆ 2 ತಿಂಗಳು 3 ತಿಂಗಳಾಯಿತು. ಡಬ್ಬಿಂಗ್ ಬರೋ ಹೊತ್ತಿಗೆ ಡಬ್ಬಿಂಗ್ ಬಂದಾಗ ವಿಷ್ಣು ಬಂದರು, ಮೈಕ್ ಮುಂದೆ ನಿಂತ್ಕೊಂಡ್ರು. ನಾನು ಆ್ಯಸ್ ಇಟ್ ಈಸ್ ನಾನೇನೆ ಡೈಲಾಗ್ ಎಲ್ಲ ಹೇಳೋಕೋದೆ. ನೀ ಹೇಳಬೇಡ ಅಂದರು. ಯಾಕೋ ಅಂದೆ. ಇಲ್ಲ ನಾನು ಹೇಳ್ತೀನಿ ನೋಡು, ಸರಿಯಾಗಿ ಹೇಳ್ತೀನ ಅಂತ. ನಂಬರ್ ಬಿಟ್ಟರೆ ಬಿಡಿ, ಆ 3 ತಿಂಗಳು 4 ತಿಂಗಳು ಅಥವಾ ಎಷ್ಟು ತಿಂಗಳಿಂದ ಇತ್ತು ಆ ಡೈಲಾಗ್ನ ಒಂದು ಕೂಡು ಕೂಡ ಚಾಚು ತಪ್ಪದೇನೆ ಆ ಡೈಲಾಗ್ನ ಹಂಗೆ ಹೇಳ್ದೆ. ನಾ ಕೇಳಿದೆ, ಏನೋ ವಿಷ್ಣು ಇಷ್ಟೊಂದು ಜ್ಞಾಪಕ ಇದೆಯಲ್ಲೋ ಅಂತ. ಏನೋ ಜ್ಞಾಪಕ ಇದೆ ಕಣೋ ನನಗೆ ಅಂದೆ.
ಅವತ್ತು ಅನ್ನಿಸ್ತು ಮೆಮರಿ ಅಷ್ಟೇ, ಅದೇ ಮೆಮೊರಿ ಅನ್ನೋದು, ಅದೇ ಮೆಮೊರಿ. ಅದಕ್ಕೇನೆ ಇನ್ವೇರಿಯಬಲಿ ಅವನು ಒಂದು ಆರ್ಟಿಸ್ಟ್ ಆಗಿದ್ದು. ನೀವು ಯಾವಾಗಲೂ ಹೇಳ್ತೀರಿ ಐ ಥಿಂಕ್ ಹಿ ಹ್ಯಾಸ್ ಎನ್ ಎಲಿಫೆಂಟ್ಸ್ ಮೆಮರಿ ಅಂತ. ಎಲಿಫೆಂಟ್ ಮೆಮರಿ. ಲಯನ್ ಜಗಪತಿ ರಾವ್ನಲ್ಲಿ he has this whole thing on him. He has to say the paper has come home. He's sitting at 11 o'clock, 12 o'clock in the night. We are all sitting, mom, myself, my sister and ಅವರು ಕೂತ್ಕೊಂಡಿದ್ದೀವಿ. ಡೈಲಾಗ್ಗಳು, ಫಸ್ಟು ಡೈಲಾಗ್ ಬೈ ಹಾರ್ಟು, ಅದಾದ ತಕ್ಷಣ ಆ ಗತ್ತಲ್ಲಿ ಮಾತಾಡಬೇಕು. ಅದಾದ ತಕ್ಷಣನೇ ದೇರ್ ಇಸ್ ಒನ್ ಅದರಲ್ಲಿ ಡೋಂಟ್ ಟ್ರಬಲ್ ದ ಟ್ರಬಲ್ ಅನ್ಲೆಸ್ ದ ಟ್ರಬಲ್ ಟ್ರಬಲ್ಸ್. ಡೋಂಟ್ ಟ್ರಬಲ್ ದ ಟ್ರಬಲ್ ಅನ್ಲೆಸ್ ದ. ಅಪ್ಪ ಎಷ್ಟು ಅದನ್ನ ಹೇಳ್ಬಿಟ್ರು ಅಂತ ಕೇಳಿದ್ರೆ ನಮ್ಗಳಿಗೆ ಬಂದ್ಬಿಡ್ತದೆ. ಡೋಂಟ್ ಟ್ರಬಲ್ ದ ಟ್ರಬಲ್ ಅನ್ಲೆಸ್ ದ ಟ್ರಬಲ್ ಟ್ರಬಲ್ಸ್ ಯು. ಇಫ್ ಯು ಡಬಲ್ ದ ಟ್ರಬಲ್, ದ ಡಬಲ್ ವಿಲ್ ಟ್ರಿಪಲ್ ಟ್ರಬಲ್ ಯುವರ್ ಟ್ರಬಲ್ ಅಂಡ್ ದ ಟ್ರಬಲ್ ವಿಲ್ ಮೇಕ್ ಯುವರ್ ಲೈಫ್ ಹಾರಬಲ್. Oh my God. It is like ಅದನ್ನ ಅಷ್ಟು ಸತಿ ಓದಿ. Can you repeat the same thing without error? Just for the camera, please. Don't trouble the trouble unless the trouble troubles you. If you trouble the trouble, it will double trouble your trouble, and that double trouble will triple trouble your trouble, and your life will make it horrible. Promo. And every time on the set he said, I did it, I told it properly. Banek banbittu, I did that properly. Wow. Everything. I think short allunuve, when it's break uncle heldange, he'll sleep for 5 minutes in the car. He'll just, nobody should trouble him that 5 minutes of that break. Oh. Yes. ಯಾರು ಪಕ್ಕದಲ್ಲಿ ಕೂತಿರ್ತೀವಲ್ಲ ನಾವು ಹಂಗೇನೆ, ಯಾರು ಮಾತಾಡಲ್ಲ. Nobody will speak. Radhe Anni used to on the car. You sit in the car and 5-10 minutes he'll nap. Take a nap. That the dialogue, yes, the dialogue will be in his hand. Yes, adu bartane irbekanga. Manenalli after just 1:15 sharp is his lunch time. Lunch ಮಾಡ್ಬಿಟ್ರು ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಇನ್ನೇನು ಒಂದು ಟೀ ಬರಬೇಕು, ಇಲ್ಲ ಅದ್ರ ಹುಡುಗರು ಊಟ ಮಾಡಿದ್ರ ಆಯ್ತಾ, ಆಯ್ತು ಆಯ್ತು ಟೈಮ್ ಇವಾಗ ಸ್ವಲ್ಪ ವಿಷ ಕೊಡಿ. ಕಾಫಿ ಈಸ್ ಕಾಫಿ ಪ್ರಿಯರು. ಎಸ್ ಎಸ್, ಕಾಫಿ ಅಂದ್ರೆ ತುಂಬಾ ಇಷ್ಟ ಪಾಪನ. ಕಾಫಿ ಅದಾದ್ಮೇಲೆ ಇವಾಗ ಅಂಕಲ್ ಬಂದ್ರು ಅಂತ, ಏನಪ್ಪ ಬಾಬಿ ತಿಂತ್ಯಾ ಕುಡಿದ್ಯಾ, ಅಲ್ಲಿ ಒಂದು ಇಲ್ಲೊಂದು, ನನ್ಗೂ ಕೊಟ್ಬಿಡ್ರು. ಆಮೇಲೆ ಅವ್ರು ಬಂದ್ರ ಅವ್ರು ಸೇರ್ಬಿಟ್ಟು ಅವ್ರು ಕೊಡಿ ನನ್ಗೂ ಕೊಡಿ, ಹಿಂಗೆ. ಸೊ ದಿವಸಕ್ಕೆ ಎಷ್ಟಲ್ಲಿ ಬೇಜಾನ್ಸಲ್ಲಿ ಹೋಗೋದು? ಬೇಜಾನು ಏನಿಲ್ಲ ಅಂತಂದ್ರೆ ಇಷ್ಟು ಗ್ಲಾಸ್ ಅಲ್ಲಪ್ಪ, ಇಷ್ಟು ಗ್ಲಾಸ್ ಅಲ್ಲಿ ಇಷ್ಟು. ಅದು ಒಂದ್ ದೋಸೆನೂ ತಿಂತಿರ್ಲಿಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಬಹಳ ಇಷ್ಟ, ಅದ್ರಲ್ಲಿ ಅರ್ಧ ತಿನ್ನೋರು ಅಷ್ಟೇ. ಫುಲ್ ಫುಡಿ, he was a very big foodie. ಅವ್ನು ಬಹಳ ಇಷ್ಟ ಅಂದ್ರೆ ಮಜ್ಜಿಗೆಗೆ ಅಥವಾ ಮೊಸರಿಗೆ ಸಾರು ಹಾಕೊಂಡ್ಬಿಡೋದು. ಸಾರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಕ್ಬಿಟ್ಟು ಅದು ಕುಡಿಯೋದು. ಹುಳಿ ಮೊಸರು, ಮೊಸರಿಗೆ ಹುಳಿ ಎಷ್ಟು ಹುಳಿ ಇದ್ರು ಸಾಕು ಅವನಿಗೆ. ನಾವು ಅದಕ್ಕೆ ಹಾಲು ಇವು ಸಾರು ಹಾಕೊಂಡೆಲ್ಲ ತಿಂತೀವಿ, ಇವನು ಹಂಗಿಲ್ವೇ ಇಲ್ಲ, ಹುಳಿ ಇದ್ದಷ್ಟು ತಿನ್ನವ. ಆಮೇಲೆ ನಾವು ಪ್ರತಿ ಸತಿ ಐ ಯೂಸ್ ಟು ಗೋ ಮೀಟ್ ಹಿಮ್ ಇನ್ ವಾಟ್ ಇಸ್ ದಟ್ ಆಫ್ಟರ್ my children were born. Saturday, Sundays, I used to go that hotel was there, one hotel. Mysore allene. No, which used to King's Court hodre he used to wait for me. Kiri ಇವತ್ತೇನು ಊಟ, ಏನು ಹೇಳಿ ಪಪ್ಪ, ಒಂದು ಬಟ್ಲು ಸಾಂಬಾರು, ನೀನು ಅರ್ಧ ಕುಡಿತೀಯ ನಾನು ಅರ್ಧ ಕುಡಿತೀನಿ ಅಷ್ಟೇ. ನಾವಿಬ್ರುನುವೆ ಅವರಿಗೆ ಸಾಂಬಾರು ತಿನ್ಸೋದು, ನಾ ಸಾಂಬಾರು ತಿನ್ಸೋದು, ಅವ್ರು ಸಾಂಬಾರು ತಿನ್ನ, ಈ ಥರ ಅಷ್ಟೇ. ಹೌದು, ಸಾಂಬಾರ್ ಪ್ರಿಯ ಅಂದ್ರೆ ಅಷ್ಟು ಸಾಂಬಾರ್ ಪ್ರಿಯ ಪಪ್ಪ. ಆಮೇಲೆ ಸಡನ್ಲಿ ಹೇಳ್ಸಟ್ಟೆ, ಇವತ್ತು ಯಾಕೋ ಪೇಣಿ ತಿನ್ಬೇಕು ಅನಿಸ್ತಿದೆ, ಚಿರೋಟಿ ತಿನ್ಬೇಕು. ಆಮೇಲೆ ಏನು ಹೇಳ ಅಂತ, ಸರಿ ಪಪ್ಪ ಬರೀ ಅದೇ ತಿನ್ನೋದು, ಪೇಣಿ ತಿನ್ನೋದು, ಚಿರೋಟಿ ತಿನ್ನೋದು. ವಿದ್ಯಾರ್ಥಿ ಭವನ್ ದೋಸೆ ಅಂದ್ರೆ ತುಂಬಾ, he just remind him of his college days. ಅವ್ರ ಅಡ್ಡ ಇತ್ತಂತ ಅವಾಗ. ಸೊ ಅವ್ರು ಅದನ್ನ ಯಾವಾಗ್ಲೂ ಹೇಳೋರು, ಅಲ್ಲಿಂದಾನೇ ತರಿಸೋದು, ಬೆಳಿಗ್ಗೆನೆ ಕೇಳ್ಬಿಡೋರು ಎಲ್ಲಾರ್ಗು ಮನೇಲಿ, ಇವತ್ತು ವಿದ್ಯಾರ್ಥಿ ಭವನ್ ದೋಸೆ. ಆಮೇಲೆ MTR ಚಂದ್ರಹಾರ, MTR ಚಂದ್ರಹಾರ.
ಪಪ್ಪ ಇದು ಎಷ್ಟು ಸ್ವೀಟ್ ಇದೆ, ಹೆಂಗ್ ತಿಂತೀರಾ ಅಂತ ಕೇಳಿದ್ರೆ ನಿನ್ಗೆ ಆ ಮಜಾ ಗೊತ್ತಿಲ್ಲ, ಅದೇ ಮಜಾ. ಅಭಿನವ ಭಾರ್ಗವ ಅಂತ ಕೊಟ್ಟಿದ್ದಾರೆ. ಬಾಬಾ ಅದು ಕೊಟ್ಟ ತಕ್ಷಣ ನಾನು ಮಕ ನೋಡ್ಬಿಟ್ಟು ನಕ್ಬಿಟ್ಟೆ. ನಾನು ಯಾಕೋ ನಗ್ತಾ ಇದೆಯಾ ಅಂತ. ಏನಾದರೂ ನೋಡು, ಅಭಿನವ ಭಾರ್ಗವ ವಿಷ್ಣುವರ್ಧನ್ ಬರೋದು. ವಿಷ್ಣುವರ್ಧನ್ ಯಾವಾಗ ಬರ್ತಾರೆ? ಭಾರ್ಗವ ಡಿಸ್ಪ್ಯೂಟ್ ಆಗ್ಬಿಟ್ಟಿದ್ರು. ಆಫ್ಟರ್ ವಾಚಿಂಗ್ ದಿಸ್ ಮೂವಿ ಬ್ರದರ್ ಹೋಗಿ ಎಲ್ಲಾರನ್ನೂ ಕರೆದು ಆ ಸಿನಿಮಾ ತೋರಿಸಿ ಒಂದಾಗಿದ್ರು. ದಟ್ಸ್ ಅ ಮೆಸೇಜ್. ಅವ್ನು ಕ್ಲಾಪ್ ಬೋರ್ಡಿಂಗ್ ಇಟ್ಟು ನಮ್ಮ ಮುಖ ಹತ್ರ ಇಟ್ಟಿರ್ತಾನೆ ಗೊತ್ತಾ, ನಿಮ್ಗೆ ಯಾರಿಗೂ ಕಾಣಲ್ಲ. ಅದು ಕ್ಲಾಪ್ ಅಡ್ಡ ಇರುತ್ತಲ್ಲ, ಇಲ್ಲಿ ಪರಕಾಯ ಪ್ರವೇಶ ನಡೀತಾ ಇರುತ್ತೆ ಆರ್ಟಿಸ್ಟ್ ಮಧ್ಯೆ. ವಿ ಡಿಪ್ ಇಂಟು ದ ಕ್ಯಾರೆಕ್ಟರ್. ಅವಾಗ ನೆಕ್ಸ್ಟ್ ಇಲ್ಲಿ ಫಿಲ್ಮ್ ಚೇಂಬರ್ ಅಲ್ಲಿ ಸಿಕ್ಕಿದಾಗ ಆ ಗಲಾಟೆ, ಆ ಇದ್ರಲ್ಲಿ ಹಿಂಗೆಲ್ಲ ಹೋಗ್ತಿರುವಾಗ ಅಪ್ಪಾಜಿ ನಮಸ್ತೆ ಅಂತಂದೆ. ಏನ್ರಿ ಅವತ್ತು ಊಟನೇ ಮಾಡಿದೆ ಹೋಗ್ಬಿಟ್ರಿ ಅಂತ. ಅಷ್ಟು ಜನ ಬಂದಿರೋ ಗೆಸ್ಟ್ ಅಲ್ಲಿ ನಾನು ಊಟ ಮಾಡಿಲ್ಲ ಅನ್ನೋದು ಅವ್ರಿಗೆ ರಿಜಿಸ್ಟರ್ ಆಯ್ತು, ತಲೆಯಲ್ಲಿ ಇತ್ತಲ್ಲ ಆ ವ್ಯಕ್ತಿತ್ವಕ್ಕೆ ಅನ್ನೋದು. ದಟ್ ವಾಸ್ ದ ಲಾಸ್ಟ್ ಇಂಪ್ರೆಷನ್ ಅಥವಾ ಲಾಸ್ಟ್ ಮೀಟ್ ಫಿಲ್ಮ್ ಚೇಂಬರ್. ನಾನು ಒಬ್ಬನೇ ಹೋಗ್ತೀನಿ, ನಾನೇ ಕ್ಯಾಮ್ರಾ ತೊಗೊಂಡು ಹೋಗ್ತೀನಿ. ಇಫ್ ಯು ಸಿ ದಟ್ ಮೂವಿ, ಹಿ ಈಸ್ ಇನ್ ದ ಮೈನ್ಸ್, ದ ಕ್ಯಾಮ್ರಾ ಇಸ್ ದೇರ್ ಇನ್ ಫ್ರಂಟ್ ಆಫ್ ಹಿಮ್. ಅಲ್ಲಾಡ್ತಿದೆ ಕ್ಯಾಮ್ರಾ ಕೆಳಗಡೆ ಇಳಿಯೋವಾಗ. ಇಟ್ಸ್ ಹಿಮ್ ಅಲೋನ್